ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ, ಕೇವಲ ಕಣ್ಣಿಗೆ ಕಾಣುವಂಥ ತಪ್ಪುಗಳನ್ನು ಮಾಡಿದ್ರೆ ಅವರನ್ನ ಪಾಪಿ ಅಂತ ಹೇಳಿ ಕರೀತಾರ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ನೀವೇ ಹಾಕ್ಕೊಳ್ಳಿ. ಅಥವಾ ನಮ್ಮ ಆಲೋಚನೆಗಳು, ನಮ್ಮ ನಡವಳಿಕೆಗಳು ಮತ್ತು ನಮ್ಮ ಕರ್ಮಗಳು ಏನಾದರೂ ನಮ್ಮನ್ನ ಪಾಪಿಯನ್ನಾಗಿ ಮಾಡುತ್ತಾ? ಹಾಗೆ ಅರಿತು ಮಾಡಿದ ತಪ್ಪು ಮತ್ತು ಅರಿಯದೆ ಮಾಡಿದ ತಪ್ಪಿನ ನಡುವೆ ಇರುವಂತಹ ವ್ಯತ್ಯಾಸ ಏನು? ನಾವು ಮಾಡುವಂತಹ ಯಾವ ಕೆಲಸ ಅಥವಾ ಯಾವ ಆಲೋಚನೆ ನಮ್ಮನ್ನ ಪಾಪದ ಕೋಪಕ್ಕೆ ದೂಡುತ್ತೆ? ಈ ರೀತಿಯಾದಂತಹ ಹಲವಾರು ಗೊಂದಲಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಆ ಎಲ್ಲ ಗೊಂದಲಗಳಿಗೆ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿ ನಿಮಗೆ ತಿಳಿಸ್ಕೊಡ್ತಾರೆ. ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಪಾಪಿ ಅಂದರೆ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಮಗೆ ಗೊತ್ತಿಲ್ಲದೆ ಹಲವಾರು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ. ಇದಕ್ಕೆ ನೀವು ಯಾವ ರೀತಿಯಾಗಿ ಉತ್ತರವಾಗಿ ತಿಳಿಸ್ತೀರಾ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಸರಳ ಈ ಪ್ರಶ್ನೆಗೆ ಉತ್ತರ. ಕೇಳಿಸ್ಕೊಳ್ಳೋಕೆ ಸ್ವಲ್ಪ ಬೇಜಾರು, ತಿಳ್ಕೊಂಡಾಗ ತುಂಬ ಖುಷಿಯಾಗತ್ತೆ, ಆದರೆ ನಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ತಿಳ್ಕೊಂಡಾಗ ಖುಷಿ ಆಗುತ್ತೆ, ನಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಪಾಪಿ ಅನ್ನೋ ಎರಡು ಅಕ್ಷರ, ಪಾಪಿ, ಪಾಪಿಗಳು, ಪಾಪ, ಪಾಪ, ಪಾಪಿ, ಪಾಪಿಗಳು, ಇದಿಷ್ಟು ಕೂಡ ನಾವು ಸಂದರ್ಭಕ್ಕನುಸಾರವಾಗಿ ಬಳಸ್ತೀವಿ. ಕೇಳಿಸ್ಕೊಂಡಾಗ ಕೋಪ ಬರುತ್ತೆ, ಏನು ಪಾಪಿ ಅಂತ. ಅಲ್ಲ, ಅವರೇ ಅನ್ಕೋತಾರೆ ನಾನೇನು ಪಾಪಿ, ನಾನು ಯಾವ ಇದರಲ್ಲಿ ಪಾಪ ಮಾಡಿದ್ನೋ, ಹಲವಾರು ರೀತಿ ಅವರೇ ಅನ್ಕೋತಾರೆ. ಸೊ ಇದು ಯಾಕೆ ಬೇರೆಯವ್ರಿಗೆ ಅನ್ನಿಸ್ಕೋಬೇಕು ಅಥವಾ ನಾವು ಯಾಕೆ ಅನ್ಕೋಬೇಕು? ಇದಕ್ಕೆ ವೈ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಮನುಷ್ಯನಿಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಪ್ರಶ್ನೆ ಯಾವುದು ಅಂದರೆ ವೈ. ಹೌದು. ಎಲ್ಲದಕ್ಕೂ ಕಾಫಿ ಕುಡಿತಾ ಇದ್ದೀನಿ, ಯಾಕೆ ಕಾಫಿ ಕುಡಿಬೇಕು? ಊಟ ಮಾಡ್ತಾ ಇದ್ದೀನಿ, ಯಾಕೆ ಊಟ ಮಾಡಬೇಕು? ಮದುವೆ ಮಾಡ್ಕೋತಾ ಇದ್ದೀನಿ, ಯಾಕೆ ಮದುವೆ ಮಾಡ್ಕೋಬೇಕು? ಇದು ಎಲ್ಲರೂ ಇರುವಂಥ ಪ್ರಶ್ನೆ ತಾನೇ. ಆದರೆ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಯಾಕೆ ಅಂದಮೇಲೆ ಅದನ್ನು ಮಾಡ್ತಿರೋದು ಯಾಕೆ? ಕೊನೆಗೆ ಇದಕ್ಕೆ ಉತ್ತರ ಯಾವಾಗ ಗೊತ್ತಾ? ತನ್ನಷ್ಟಕ್ಕೆ ತಾನೇ ನಗುತ್ತಾನಲ್ಲ, ಆಗ ಪಾಪಿತನ ಹೋಗುತ್ತೆ. ಯಾರು ನಗೋದು ಕಲಿಯಲ್ವೋ ಅವರು ಪಾಪಿಗಳೇ. ಏನು ಹೇಳ್ತೀಮ್ಮ? ಯಾರು ನಗು ಬರಲ್ವೋ ಪಾಪಿಗಳೇ. ಅಲ್ಲ, ನಗಬೇಕು ನಮಗೂ ಇಷ್ಟ, ಯಾಕೆ ನಗಕ್ಕಾಗ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ನೀವುಗಳೇ ಹಾಕ್ಕೋಬೇಕು. ಕಾರಣ ಏನಪ್ಪ ಅಂದರೆ, ಈ ನಗು ನಮ್ಮನ್ನು ಯಾಕೆ ಮುಚ್ತಾ ಇದೆ? ಯಾಕೆ ಮುಚ್ಚಬೇಕು? ನಾವು ಮುಚ್ತಾ ಇದ್ದೀವ? ನಗುನೇ ನಮ್ಮನ್ನು ಮುಚ್ತಾ ಇದೆಯಾ? ಈ ಪ್ರಶ್ನೆ ಹಾಕ್ಕೋಬೇಕು ನಾವು. ಅದಕ್ಕೆ ನಾರಾಯಣನನ್ನು ಮದುವೆ ಆಗಬೇಕು, ನಾರಾಯಣನ್ನೇ ಮದುವೆ ಆಗಬೇಕು ಅಂತ ಲಕ್ಷ್ಮಿ 6 ವರ್ಷದ ಮಗುವಿನ ಸ್ವರೂಪದಲ್ಲೇ ಪ್ರಾರ್ಥನೆಯನ್ನು ಮಾಡೋಕ್ಕೆ ಶುರು ಮಾಡ್ತಂತೆ. 6 ವರ್ಷದಲ್ಲೇ ನಾರಾಯಣನ್ನೇ ಮದುವೆ ಆಗಬೇಕಂತ. ಅದೇ ರೀತಿ ಪಾರ್ವತಿ ಕೂಡ ಶಿವನನ್ನೇ ಆಗಬೇಕಂತ 6 ವರ್ಷದ ಮಗುವಿನಿಂದಲೇ ಪ್ರಾರ್ಥನೆ ಶುರುವಾಯ್ತಂತೆ. ನಾವು ವಾಟ್ಸಪ್ಪಲ್ಲಿ ಮೊಬೈಲ್ ನೋಡ್ಬಿಟ್ಟು ಐ ಲವ್ ಯು ಅಂದ್ಬಿಡ್ತೀವಿ, ಫಿನಿಶ್ ಅಲ್ಲೇನಮ್ಮ? ಅಲ್ಲೇ ಲವ್, ಅಲ್ಲೇ ಫಿನಿಶ್ ಮದುವೆ. ಇವು ಪಾಪಿಗಳೇ. ಈ ರೀತಿ ಪಾಪಿಗಳು ಅಂತ ಅಂದ್ಕೊಳ್ಳುವಂಥದ್ದಕ್ಕೆ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ. ಸಡನ್ನಾಗಿ ಒಪ್ಕೊಳ್ಳೋದು, ಒಪ್ಕೊಂಡು ಅನುಭವಿಸೋದು ಅಲ್ವಾ? ಒಪ್ಕೊಳ್ಳೋದು ನಾವೇ, ಅನುಭವಿಸೋದು ನಾವೇ. ಇದೇನಕ್ಕೆ ಬರುತ್ತೆ ಅಂದರೆ, ಇದು ಕೇಳಿದ್ರೆ ಅಂತ ಎಲ್ರಿಗೂ ಇದೇನಪ್ಪ ಇಷ್ಟೊಂದು ಸಿಲ್ಲಿಯಾಗಿದೆ ವಿಷಯ ಅಂತ ಅನಿಸುತ್ತೆ. ಅದಕ್ಕೆ ಉದಾಹರಣೆ ಮಕ್ಕಳನ್ನ ಕೊಡೋಣ. ಯಾವ ಮಗು ಚಾಕ್ಲೇಟ್ ತುಂಬ ಹಠ ಮಾಡುತ್ತೆ, ಯಾವ ಮಗು ಕೇಕನ್ನು ಜಾಸ್ತಿ ಇಷ್ಟಪಡುತ್ತೆ, ಅಮ್ಮ ತಿಳ್ಕೊ ಇದು ಪ್ರೇತಾನೇ. ಚಾಕ್ಲೇಟ್ ತಿನ್ನೋರು, ಕೇಕ್ ತಿನ್ನೋರು ಪ್ರೇತಾನೇ. ಅದರ ಪಕ್ಕ ಪಿಜ್ಜಾ, ಬರ್ಗರ್. ಇವ್ರಿಗೆ ಮದುವೆ ಬೇಡ ರೀ, ಯಾಕೆಂದ್ರೆ ಇವ್ರು ನಗಕ್ಕೆ ಬರಲ್ಲ ರೀ. ನಗಕ್ಕೆ ಬರದೇ ಇದ್ದವ್ರು ಮದುವೆ ಮಾಡ್ಕೋಬಾರ್ದು ರೀ. ಏನು ಹೇಳ್ತೀಮ್ಮ ಅಲ್ವಾ? ಎಷ್ಟು ಜನಕ್ಕೆ ನಗಕ್ಕೆ ಬರುತ್ತೆ, ಅಯ್ಯೋ ಅದೇನು ಹಂಗೊಂದು ನಗ್ತದಲ್ಲ, ಅದು ಅವಳು ಬರಲ್ಲ ಅಂತ ಇನ್ನೊಬ್ರು ನಗೋದು ಆಡ್ಕೋತಾರೆ. ನಗಬೇಕ್ರಿ. ಯಾಕೆ ಅಂದರೆ ನಾವು ಯಾವಾಗಲೂ ಮಗು ಥರ ಇರಬೇಕು ಅಂತ ಧರ್ಮದಲ್ಲಿದೆ. ಇದೀವೇನಮ್ಮ? ಇಲ್ಲ. ಈ ಚಾಕ್ಲೇಟ್ ಮತ್ತು ಕೇಕ್ ಇವತ್ತು ಯಾವ ಮಗು ಇಷ್ಟಪಡಲ್ಲಮ್ಮ? ಇಷ್ಟಪಡ್ತಾರೆ ಎಲ್ಲರೂ, ದೊಡ್ಡವ್ರ ಆದಿಯಾಗಿ.
ಕೆಲವರು ಇದರಲ್ಲೇ ಇಟ್ಕೊಂಡಿರ್ತಾರೆ, ಬ್ಯಾಗಲ್ಲೇ ಇಟ್ಕೊಂಡಿರ್ತಾರೆ, ಹೊಟ್ಟೆ ಹಸ್ರೆ ಬೇಜಾರ ಅದನ್ನೇ ಕಚ್ಕೊಳ್ಳೋದವರು. ಅದು ಕಚ್ಕೊಂಡವ್ರಿಗೆ ಏನೋ ಸ್ವರ್ಗ ಸಿಕ್ಕದಂಗೆ. ಇದು ಯಾಕೆ ಅಂದರೆ ಮತ್ತಿನಲ್ಲಿ ಇರುವವರಿಗೆ ಇದೆಲ್ಲ ಬೇಕಾಗತ್ತೆ. ಯಾರು ಮತ್ತಿನಲ್ಲಿರ್ತಾರೆ ಇವ್ರಿಗೆ ಇದೆಲ್ಲ ಪೂರ್ಣವಾಗಿ ಬೇಕಿರೋದು ಆಹಾರ ಪ್ರಕ್ರಿಯೆ ಅಲ್ಲ. ಮುದ್ದೆ, ಸಾಂಬಾರು, ಸೊಪ್ಪು, ಸಾರು ಇವೆಲ್ಲ ಇಷ್ಟ ಆಗಲ್ಲ. ಪಿಜ್ಜಾ, ಬರ್ಗರು, ಚಾಕ್ಲೇಟು ಈ ಥರವಾದ ಮತ್ತು ಭರಿಸುವಂಥ ಪದಾರ್ಥಗಳಿಗೆ ಹಿಂಬಾಲಿಸ್ತಾರೆ ಅಂದರೆ ಇವರ ಜೀವನ, ಇವರ ಆರೋಗ್ಯ, ಇವರ ಮದುವೆ, ಇವರು ಏನೂ ಚೆನ್ನಾಗಿರಲ್ಲ. ಹುಚ್ಚುತನದ ಜೀವನ. ಇವರೇ ಪಾಪಿಗಳು. ಕರೆಂಟ್ ಮಿಷಿನ್ ಕೆಲಸ ಮಾಡ್ತಾರಲ್ಲ, ಯಾವುದಾಗಿ ಬಂದಿದೆಯಲ್ಲ ಮಾಡ್ರ ಅದ್ರ ಹೆಸರೇನ ಹೇಳ್ತಾರೆ, ರೋಬೋಟ್. ಆ ರೋಬೋಟ್ ಇರ್ತದಲ್ಲ, ಆ ರೀತಿ ಅವರು ಹೋಗ್ಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡ್ತಾರೆ. ಟಿಫನ್ ತಗೊಂಡು ಬಿಚ್ಚಬೇಕು, ತಿಂತಾರೆ, ಪುನಃ ವಾಪಸ್ ಬರ್ತಾರೆ, ಅಥವಾ ಯಾರಿಗೂ ಕೊಟ್ಬಿಡ್ತಾರೆ. ಈ ರೀತಿಯಾದ ಮಟ್ಟಕ್ಕೆ ಇವತ್ತು ಜನ್ರೇಷನ್ ಬರ್ತಾ ಇದೆ ಅಂದರೆ ಇದಕ್ಕೆ ಕಾರಣ ದೊಡ್ಡ ಪಾಪಿ ಸ್ಥಾನದಲ್ಲಿ ಇರ್ತಕ್ಕಂಥವರು. ಮಗುವಿಗೆ ಜನ್ಮ ಕೊಟ್ಟ ತಾಯಿನೇ ಪಾಪಿ. ಆ ಮಗು ಚಾಕ್ಲೇಟ್ ಯಾಕೆ ತಿನ್ನಬೇಕು, ಕೇಕ್ ಯಾಕೆ ಇಷ್ಟಪಡಬೇಕು, ಬೇಡದಿರೋ ತಿಂಡಿ ಯಾಕೆ ಇಷ್ಟಪಡಬೇಕು ಅಂದರೆ ತಾಯಿಯೇ ಪಾಪಿಷ್ಟಳಾಗಿ ಆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ತಾಯಿ ಪಾಪಿಷ್ಟಳಾಗಿದ್ದಾಳ ಅಂತ ಹೇಳೋದು, ತಿಳ್ಕೊಳ್ಳೋದಾಗಿಲ್ಲ. ಈ ವಿಚಾರ ಸ್ವಲ್ಪ ಕಷ್ಟಕರವಾದ ವಿಷಯ. ಪ್ರತಿ ತಾಯಂದರಿಗೆ ತುಂಬ ತುಂಬ ಶಾಕಿಂಗ್ ನ್ಯೂಸ್. ಮಗುವಿಗೆ ಜನ್ಮ ಕೊಡುವ ತಾಯಿಯೇ ಪಾಪಿ. ಯಾಕೆ ಅಂತ ವಿಚಾರವನ್ನು ಇವತ್ತು ಹೇಳೋಣ. ತಾಯಿ ಮಗು ಪಡ್ಕೊಳ್ಳೋದೇ ಪಾಪಿ ಅನ್ನೋದೇ ಆದರೆ ಮಗು ಪಡ್ಕೊಳ್ಳೋದು ಬೇಡವ? ಹಾಗಾದರೆ ಪಡ್ಕೋಬೇಕು. ಪಡ್ಕೊಳ್ಳೋದು ಮುಖ್ಯ ಅಲ್ಲ, ತಿಳ್ಕೊಳ್ಳೋದೇ ಇರೋದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತಿಳ್ಕೊಳ್ಳೋದೇ ಮಗು ಮಾಡ್ಕೊಂಡಿದೆಯಲ್ಲ, ಅವರು ಪಾಪಿಗಳು. ಮಗು ಮಾಡ್ಕೊಳ್ಳೋಕ್ಕೆ ಏನು ತಿಳ್ಕೊಬೇಕಿತ್ತು ಪ್ರಶ್ನೆ ಬರುತ್ತೆ. ಮಗು ಮಾಡ್ಕೊಳ್ಳೋಕ್ಕೆ ಏನು ತಿಳ್ಕೊಬೇಕಿತ್ತು ಅಂತಿರಲ್ಲ, ಆ ತಿಳಿದೇ ಇದ್ದದ್ದೇ ಪಾಪ. ಅದಕ್ಕೆ ಮಗು ಅನ್ನೋದು ನಿಮ್ಮ ಕೈಗೆ ಸಿಗಲ್ಲ, ನಿಮಗೆ ಹತ್ತಿರ ಆಗಲ್ಲ, ನಿಮಗೆ ಪ್ರೀತಿ ಕೊಡಲ್ಲ, ನಿಮಗೆ ಹಿಂಸೆ ಕೊಡುತ್ತೆ, ತೊಂದರೆ ಕೊಡುತ್ತೆ, ಕಾಟ ಕೊಡುತ್ತೆ. ಇದೆಲ್ಲ ನಿಮ್ಮದೇ ರಿಸಲ್ಟು, ಮಗುದಲ್ಲ. ಮಗು ತಪ್ಪು ಅಂತ ಹೇಳಬೇಡಿ, ನೀವೇನೇ, ನಿಮ್ಮದೇ. ಯಾಕೆ ಆ ಮಗು ಆ ತಿಂಡಿಯನ್ನು ಬಯಸತ್ತೆ? ಅದು ನಿಮ್ಮದೇ ಪ್ರಾಬ್ಲಮ್. ಯಾಕೆ ಅಂದರೆ ಹೆಣ್ಣು ಅಂದರೆ ಹೇಗಿರಬೇಕು ಪ್ರಶ್ನೆ. ಪಾಪಿ ಆಗಬಾರ್ದು ಅಂದರೆ ಹೆಣ್ಣು ಎಂದರೆ ಹೇಗಿರಬೇಕು? ಹೇಗಿರಬೇಕು ಅಂದರೆ ಏನಮ್ಮ ಅರ್ಥ? ಏನಾದ್ರು ಹೇಳೋಕ್ಕಾಗುತ್ತಾ? ಹೆಣ್ಣಿನ ರಹಸ್ಯ ಏನಾಗಿರಬೇಕು? ಹೆಣ್ಣು ತನನೇ ಇರಬೇಕದು, ಹೆಣ್ಣು ರೀತಿಯೇ ಇರಬೇಕು. ಹಂಗಾರೆ ನಾವೆಲ್ಲ ಹೆಣ್ಣು ಅಂದರೆ ಹೆಣ್ಣಾಗಿಲ್ವಾ ಅಂತ ಕೇಳಬೇಡಿ. ಯಾರು ಯೋಚನೆ ಮಾಡುವುದಿಲ್ಲವೋ ಅವರು ಹೆಣ್ಣು. ಯಾವ ಹೆಣ್ಣಿಗೆ ಯೋಚನೆ ಬರಲ್ಲಮ್ಮ? ಎಲ್ಲರಿಗೂ ಬಂದೇ ಬರುತ್ತೆ. ಅಂದಮೇಲೆ ಅವಳು ಹೆಣ್ಣಾಗ್ಲಿಕ್ಕೆ ಆಗೇ ಇಲ್ಲ. ಅದಕ್ಕೆ ಇವತ್ತು ಮದುವೆ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು, ನಿದ್ದೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕಾರಣ ಹೆಣ್ಣು ಹೆಣ್ಣಾಗೇ ಇಲ್ಲ. ಯಾವಾಗ ಆಗೋದು ಗೊತ್ತಿಲ್ಲ. ನೀವು ಮಾಡಿಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಆಗತ್ತೆ. ಈಗ ತಪ್ಪ್ಯಾರು? ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು. ನಾನು ಹೆಣ್ಣು ಆಗಿದ್ದೀನಾ ಅಂತ ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು. ಅವ್ರನ್ನ ಹೇಳಿದ್ರೆ ಅವ್ರನ್ನ ತೋರಿಸ್ತಾರೆ ಇನ್ನೊಬ್ಬರನ್ನ. ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ನಾವು ಮತ್ತಿನಲ್ಲೇ ಇರಬೇಕಾದ ಪ್ರಸಂಗ ಏನಕ್ಕೆ ಬಂದಿದೆ ಅಂದರೆ ಬೇಡದಿರೋದೆಲ್ಲ ತಿನ್ನಬೇಕು, ದೇಹಕ್ಕೆ ಒಗ್ಗದೇ ಇರೋದೆಲ್ಲ ತಿನ್ನಬೇಕು, ತಿಂದು ಅನುಭವಿಸ್ಬೇಕು. ಇದೆಲ್ಲವೂ ಯಾಕೆ ಬರುತ್ತೆ? ತಿನ್ನಬಾರ್ದು ಅಂತ ಅನ್ಕೋತಾರೆ, ಆದರೂ ತಿನ್ನಲೇಬೇಕು. ಕುಡಿಬಾರ್ದು, ಕುಡಿಲೇಬೇಕು. ಮಾಂಸ ತಿನ್ನಬೇಕು, ತಿನ್ನಬಾರ್ದು. ಇದೆಲ್ಲವೂ ಕೂಡ ಆಹಾರ ಪ್ರಕ್ರಿಯೆ ನಮ್ಮ ದೇಹವನ್ನು ಆವರಿಸ್ಕೊಳ್ತಕ್ಕಂಥದ್ದೇ ಪಾಪಿ ಅನ್ನುವ ಒಂದು ಮಟ್ಟಕ್ಕೆ ತಗೊಂಡೋಗ್ತಕ್ಕಂತಹ ಸಾಮಗ್ರಿಗಳು. ಈಗ ಏನೋ ಅವನು ತಿಂತಾನೆ, ತಿನ್ಬೋದಾ ಅಂತಾರೆ, ಅದು ಅದನ್ನೇ ತಿಂತಾನೆ. ಏನೋ ಅವನು ಆ ಕೆಲಸ ಮಾಡಿಬಿಟ್ಟ, ಅದು ಮಾಡ್ಬೋದಾ, ಅದು ಅದನ್ನೇ ಮಾಡ್ತಾನೆ. ಇವೆಲ್ಲ ಪಾಪಿ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಕ್ರಿಯೆಗಳು. ಬೇರೆಯವ್ರಿಗೆ ತಪ್ಪು, ಅವ್ರಿಗಿಷ್ಟ. ಸೊ ಇದೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ತಾಯಿ ಆದವಳಿಗೆ ಪ್ರಜ್ಞಾಸ್ಥಿತಿ ಇಲ್ಲದ ಕಾರಣ ಮದುವೆ ಆಗಿದೆ. ಯಾವ ರೀತಿ ಯೋಚನೆ ಇಲ್ಲದೆ ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಹೇಳೋದ್ರಲ್ಲ ಎಷ್ಟು ಜನ ಇದು ಒಪ್ಕೊಳಕ್ಕಾಗತ್ತಮ್ಮ? ಏನ್ರಿ ಯೋಚನೆ ಇದೆ, ಹೆಂಗ್ರಿ ಮನುಷ್ಯ ಅಂದಮೇಲೆ ಯೋಚನೆ ಇರಲ್ವಾ, ಕಷ್ಟ ಇರಲ್ವಾ ಅಂತ ಅಂತಾರೆ. ಮತ್ತು ಶಾಸ್ತ್ರ ಯಾಕೆ ಕೇಳ್ತೀರಾ? ಈಗ ನೀವು ಒಪ್ಕೊಂಡಿದ್ದೀರಲ್ವಾ, ಶಾಸ್ತ್ರ ಯಾಕೆ ಕೇಳಬೇಕು? ದೇವ್ರ ಹತ್ರ ಯಾಕೆ ಹೋಗ್ಬೇಕು? ನಾನು ಯಾಕೆ ಕಷ್ಟ ಕೊಟ್ಟೆ ಅಂತ ನೀವು ಹೇಳಿದ್ರಿ, ಮನುಷ್ಯ ಅಂದಮೇಲೆ ಇವೆಲ್ಲ ಇರಲ್ವಾ ಅಂತ. ಇದು ಹೇಳಕ್ಕೆ ಮಾತ್ರ ಚಂದ, ನಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ. ಅದಕ್ಕೆ ಮಾತನಾಡೋದೇನು, ನಾವು ನಡ್ಕೊಳ್ಳೋದೇನು ಅಂತ ತಿಳ್ಕೊಂಡಿರ್ತಕ್ಕಂತಹ ಒಂದು ಪ್ರಜ್ಞಾಸ್ಥಿತಿ ಹೆಣ್ಣಿಗೆ ಬಂದಾಗ ಒಂದು ಮಗು ಆ ಮಟ್ಟಕ್ಕೆ ಪಾಪಿಷ್ಟ
ಅನ್ನುವಂಥ ಜಾಗದಲ್ಲಿ ಎಷ್ಟೋ ಜನ ತಾಯಂದಿರು ನನ್ನ ಮುಂದೆ ಹೇಳಿದ್ದಾರೆ, ಈ ಮಗುವಾಗಿ ಹುಟ್ಟೋದಕ್ಕಿಂತ ಸತ್ತೋಗ್ಬಿಟ್ರೆ ಸಾಕು, ಒಂದಿನ ಮಣ್ಣು ಹಾಕ್ಬಿಡ್ತೀನಿ ಅನ್ನುವಂಥ ತಾಯಂದಿರು ನಮ್ಮ ಹತ್ರ ಬೇಕಾದಷ್ಟು ಜನ ಬಂದು ಹೇಳಿದ್ದಾರೆ. ಸಾಯಬೇಕು ಸ್ವಾಮಿ, ನನ್ನ ಕೈಲಿ ಆಗಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ, ಸತ್ತೋಗ್ಬಿಟ್ರೆ ತೊಗೊಂಡೋಗಿ ಹಾಕಿ ಬಂದುಬಿಡ್ತೀನಿ. ಇಂಥ ತಾಯಂದಿರು ನಮ್ಮ ಹತ್ರ ಬೇಕಾದಷ್ಟು ಜನ ಬಂದಿದ್ದಾರೆ. ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೇಳತಕ್ಕಂಥ ಬಂದಿರೋಂಥ ತಾಯಂದಿರಿಗಿನ್ನ ನಮ್ಮ ಮಗ ಅಂತ ಇರೋದಕ್ಕಿನ್ನ, ಮಗಳು ಅಂತ ಇರೋದಕ್ಕಿನ್ನ ಸತ್ತೋಗ್ಬಿಟ್ರೆ ಒಂದು ಸಲ ಮಣ್ಣು ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಇನ್ನು ಎಷ್ಟು ಮಟ್ಟಕ್ಕೆ ಟಾರ್ಚರ್ ಕೊಡ್ತಕ್ಕಂಥ ಮಕ್ಕಳಾಗಿದ್ದಾರೆ. ಇದಕ್ಕೆ ಕಾರಣ ಯಾರು? ತಾಯಿನೇ. ಒಪ್ಕೊಂಡಿಲ್ವೇ? ಇಷ್ಟೆಲ್ಲ ದುರ್ವ್ಯವಹಾರಗಳು ಯಾಕೆ ನಡೀತಾ ಇದೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆ ಕಟ್ಟೋನು ಪುಣ್ಯ ಮಾಡಿದವನು ಮಾತ್ರ ಮನೆ ಕಟ್ತಾರೆ ಅಂತ ಹೇಳ್ತಾರೆ. ಮನೆ ಕಟ್ಟೋರು ಪುಣ್ಯ ಮಾಡಿದವರು ಮಾತ್ರ ಒಳ್ಳೆ ಮನೆ ಕಟ್ತಾರೆ ಅಂತ ಹೇಳ್ತಾರೆ. ಯಾರು ಪುಣ್ಯ ಮಾಡಿಲ್ಲ ಒಳ್ಳೆ ಮನೆ ಕಟ್ಟಲ್ಲ ಹೇಳ್ತಾರೆ. ಪುಣ್ಯ ಯಾವುದು? ಯಾರು ಬೋರ್ವೆಲ್ ತೆಗೆದು ಮನೆ ಕಟ್ತಾರೆ, ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು, ಅವರೆಲ್ಲ ಪಾಪಿಷ್ಟ್ರೆ. ಬೋರ್ವೆಲ್ ತೆಗೆದು ಯಾರು ಮನೆ ಕಟ್ತಾರೆ ಎಲ್ಲ ಪಾಪಿಷ್ಟ್ರೇ. ಮತ್ತೇನು ತೆಗಿಬೇಕಿತ್ತು? ಪುಣ್ಯ ಮಾಡಿದವರು ಅಂದರೆ ಬಾವಿ ತೆಗಿಬೇಕಿತ್ತು. ಆಗಿದೆಯಮ್ಮ, ಆಗ್ತಾ ಇದೆಯೇನಮ್ಮ? ಬೋರ್ವೆಲ್ಗೆ ಜಾಗ ಇಲ್ಲ, ಬಾವಿ ತಕೊಂಡು ಏನು ಮಾಡೋದ ಸ್ವಾಮಿ ಅಂದರೆ, ಅದಕ್ಕೆ ಯಾವ ಕಾರಣಕ್ಕೂ ಬೋರ್ವೆಲ್ಲೆಲ್ಲ ಬರೀ ಉಪ್ಪು ನೀರೇ. ನಿಮ್ಮ ನಲ್ಲಿ ನೋಡ್ಕೊಳ್ಳಿ, ನಿಮ್ಮ ಅಂಡೆ ನೋಡ್ಕೊಳ್ಳಿ, ಏನಾಗಿರುತ್ತಮ್ಮ? ಎಲ್ಲ ಉಪ್ಪುಮಯ. ಈಗ ಹುಚ್ಚಿಟ್ಕೊಳ್ಳದೆ ಪಾಪಿಷ್ಟ ಆಗದೆ ಏನಾಗ್ತದೆ? ಹೌದಾ? ಈಗ ಪುಣ್ಯವಂತರು ಹೆಂಗಾಗ್ತಾರೆ ಅಂದರೆ, ಬಾವಿಗೆ ನಕ್ಷತ್ರ, ಸೂರ್ಯ, ಚಂದ್ರ, ಮಳೆ, ಬಿಸಿಲು ಎಲ್ಲ ಬೀಳುತ್ತಲ್ಲ, ಅದು ಪವಿತ್ರವಾದ ಅಮೃತಮಯ ಆಗುತ್ತೆ ಬಾವಿ ನೀರು. ಬೋರ್ವೆಲ್ ಏನಾಗುತ್ತೆ? ವಿಷ ಆಗಿದೆ. ಉಪ್ಪು ನೀರು ಸ್ವಾಮಿ, ನೀವೇ ತೆಗೆಸಿರೋ ಬೋರು ಉಪ್ಪು ನೀರು, ಅದ್ಯಾರು ಬೇರೆ ಹಿಡ್ಕೊಳ್ಳಲ್ಲ, ಅವ್ರಿಗೆ ಮಾತ್ರ ಸೀಮಿತ. ಪ್ರಕೃತಿಯನ್ನು ಯಾರು ನನಗೋಸ್ಕರ ಇರಲಿ ಅಂತ ಹೇಳ್ತಾರೋ ಅವರೇ ಪಾಪಿಗಳು. ಹಿಂಗಂದ್ರೆ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ. ನಮ್ಮ ಮನೆಗೆ ನಾವು ಬೋರ್ ಹೊಡ್ಸ್ಕೊಂಡ್ರೆ ಅದು ನೀವು ಬಳಸೋಕ್ಕಲ್ಲ ರೀ, ಎಲ್ಲರಿಗೂ ಬಳಸಬೇಕಾಗಿದ್ದು ಪುಣ್ಯ. ನಿಮಗೆ ನೀವೇ ಬಳಸ್ಕೊಳ್ತಕ್ಕಂಥದ್ದೇ ಪಾಪ. ಈಗ ನೀವು ಕಟ್ಟುತ್ತಿರುವ ಮನೆ ಪಾಪದ ಮನೆ ಆಗಿದೆ. ಸ್ವಲ್ಪ ಕೇಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಅನಿಸ್ಬಹುದು, ಅರ್ಥ ಮಾಡ್ಕೊಳ್ಳಿ. ಆ ಪಾಪದ ಮನೆ ಏನಕ್ಕಾಗಿದೆ ಅಂತ ವಿಚಾರವನ್ನು ಹೇಳ್ತೀನಿ ನಾನು. ಅದನ್ನು ಟ್ಯಾಲಿ ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನಾವು ಕಟ್ಟುತ್ತಿರುವ ಮನೆ ಪಾಪಿಷ್ಟ ಮನೆ ಆಗಿದೆ. ಒಂದು ಬಾವಿ, ಒಂದು ಹಿಂಬಾಗಿಲು ಯಾರ ಮನೆಯಲ್ಲಿದೆ ನೋಡ್ಕೊಳ್ಳಿಯಪ್ಪ. ಶ್ರೇಷ್ಠವಾದ ಪುಣ್ಯಕರವಾದ ಮನೆ ಯಾವುದು ಅಂದರೆ ಹಿಂಬಾಗಿಲು. ಇದೆಯಾ? ಅಮಾವಾಸ್ಯೆ ಪೌರ್ಣಮಿ ಗೊತ್ತಿದೆಯಲ್ಲಮ್ಮ? ಅಮಾವಾಸ್ಯೆ ಪೌರ್ಣಮಿ ಗೊತ್ತಿದ ಮೇಲೆ, ನಮಗದು ಗೊತ್ತಿದೆ ಅಂದ ಮೇಲೆ, ಮನೆಯಲ್ಲೂ ಅಮಾವಾಸ್ಯೆ ಪೌರ್ಣಮಿ ಇರ್ತಕ್ಕಂಥ 2 ಬಾಗಿಲು ಇರಬೇಕಾ ಬೇಡವಾ? ಮನೆಯಲ್ಲಿ ಹೆಣ್ಣು ಚಂಚಲೆಯಾಗಿರಬಾರ್ದು, ನಗ್ನಗ್ತಾ ಇರಬೇಕು ಅಂತ ಹೇಳುವಂತಹ ಗಣಪಂಡಿತರುಗಳಿಗೆ ನನ್ನೊಂದು ಪ್ರಶ್ನೆ. ಚಂದ್ರ ಇರೋದೇ ಹಿಂಬಾಗಿಲಲ್ಲಿ. ಆ ಹಿಂಬಾಗಿಲಲ್ಲಿ ಬರ್ತಕ್ಕಂಥ ತಂಪು ಮಾಹಿತಿ ನಾವು ಹಿಂಬಾಗಿಲು ಅಂತ ಗೊತ್ತೇ ಇಲ್ಲ, ಹಿಂಬಾಗಿಲು ಇಟ್ಟೇ ಇಲ್ಲ, ಒಂದೇ ಬಾಗಿಲು ಸೂರ್ಯ ಸೂರ್ಯ ಸೂರ್ಯ. ಅದೊಂದು ಚೆನ್ನಾಗಿ ಹಿಡ್ಕೊಂಬಿಟ್ಟಾರೆ ವಾಸ್ತು ಹೇಳೋರು. ಪೂರ್ವ ಇದ್ದರೆ ಒಳ್ಳೆಯದು, ಪಶ್ಚಿಮ ಯಾರಿಗೆ? ಅದೇ ರೀ ಪ್ರತಿ ಮನೆಯಲ್ಲಿ ಅಮಾವಾಸ್ಯೆ, ಅನಾರೋಗ್ಯ, ಬೇಜಾರು, ದುರ್ಮರಣ, ದುಷ್ಟಚಿಂತೆ ಏನೆಲ್ಲ ನಡಿಬೇಕು ಅದೆಲ್ಲ ಬರೇ ಒಂದೇ ಬಾಗಿಲಿರುತ್ತೆ. ಆ ಮನೆಗಳಲ್ಲಿ ಸದಾ ಕಲಹ, ಸದಾ ಅಮಾವಾಸ್ಯೆ. ಪ್ರಪಂಚಕ್ಕೆ ಆಗುವುದು ತಿಂಗಳಿಗೆ ಒಂದು ಅಮಾವಾಸ್ಯೆ. ಆದರೆ ಯಾರ ಮನೆಗೆ ಹಿಂಬಾಗಲಿಲ್ಲವೋ ಅವರ ಮನೆಯಲ್ಲಿ ಪ್ರತಿ ಕ್ಷಣ ಅಮಾವಾಸ್ಯೆ. ಸರ್ ಮಾಡಿ, ವಾಸ್ತವ್ರು ಕರ್ಕೊಂಬತ್ತೀರಾ, ಶಾಸ್ತ್ರ ಆಡೋ ಕರ್ಕೊಂಬತ್ತೀರಾ, ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ? ಇಲ್ಲವೇ ಇಲ್ಲ. ಯಾಕೆಂದರೆ ಹಿಂಬಾಗಿಲು ಇಲ್ಲದೇ ಇರತಕ್ಕಂಥ ಮನೆಯಲ್ಲಿ ನೀವು ಮನೆ ಪೂಜೆ ಮಾಡಿದ್ರೆ ಮನೆಗೆ ಲಭ್ಯವಾಗಲ್ಲ. ಹಿಂಬಾಗಿಲು ಇಲ್ಲದೇ ಇರತಕ್ಕಂಥ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟಿ ದೇವಸ್ಥಾನದಲ್ಲಿ ಏನು ಮಾಡಿಸಿದ್ರು ನಿಮ್ಮ ಮನೆಗೆ ಹತ್ರ ಬರಲ್ಲ. ದೇವರು ಅನ್ನೋದು ನಿಮ್ಮ ಕೈಗೆ ಸಿಕ್ಕೋದೇ ಇಲ್ಲ. ಕಾರಣ, ಚಂದ್ರನನ್ನೇ ನೀವು ಬಿಟ್ಟಿರ್ತಕ್ಕಂಥವ್ರು. ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು ಚಂದ್ರನ ಅಂತಂದರೆ, ಮಗು ಜನನವಾಗಬೇಕಾದ್ರೆ ಮೊದಲು ತನ್ನ ತಲೆ ಈ ಪ್ರಪಂಚಕ್ಕೆ ಪ್ರವೇಶ. ಹೌದಮ್ಮ? ಈಗ ನಾವು ಬಾಕ್ಸ್ ಮಾಡ್ದಂಗೆ ಕಟ್ ಮಾಡಿ ಮಗು ಎತ್ಕೋತಾ ಇದ್ದೀವಿ. ಕಾಲು ಎತ್ಕೋತಾರೋ ತಲೆ ಎತ್ಕೋತಾರೋ ಡಾಕ್ಟ್ರಿಗೆ ಗೊತ್ತು, ತಾಯಿಗೆ ಗೊತ್ತಿಲ್ಲ. ಈಗ ಜನನವಾದಾಗಲೇ ಮಗುಗೆ ನಾವು ಕೊಟ್ಟೋ ಉಲ್ಟಾ ಪ್ರಪಂಚ. ಹೆಂಗೆ ಬದುಕ್ತೀವಿ ನಾವು? ಹೆಂಗೆ ಚೆನ್ನಾಗಿರೋಕ್ಕಾಗತ್ತೆ? ಮಗು ಹೆಂಗೆ ನಿಮ್ಮಂತೆ ಇರೋಕ್ಕಾಗತ್ತೆ? ನೀವು ಮಗುಗೆ ಹತ್ರ ಹೇಗಾಗಕ್ಕಾಗತ್ತೆ? ಪ್ರಕೃತಿಯನ್ನು ಉಲ್ಟಾ ಪಲ್ಟಾ ಮಾಡಿ ಬದುಕುತ್ತಿರುವ ನಮಗೆ ಕ್ಷಣ ಕ್ಷಣಕ್ಕೂ ಪಾಪಿ ಜೀವನವೇ ಸಿಕ್ಕೋದು. ಧರ್ಮ ಅಂತಕ್ಕಂಥದ್ದು ದುಡ್ಡು ಕೊಟ್ಟರೆ, ಅನ್ನ ಹಾಕಿದ್ರೆ, ದೇವಸ್ಥಾನ ಕಟ್ಸಿದ್ರೆ ಧರ್ಮ ಅಲ್ಲ. ಯಾರಿಗೋ ದಾನ ಮಾಡ್ತೀನಿ ಧರ್ಮ ಅಲ್ಲ.
ನೀವು ನಡ್ಕೊಳ್ತಾ ಇರ್ತಕ್ಕಂತಹ ರೀತಿ ನೀತಿಗಳೇ ಧರ್ಮವೇ ಹೊರತು ನಾನು ತುಂಬ ದಾನ ಮಾಡಿದ್ದೀನಿ, ನಮ್ಮಪ್ಪ ಭಾರಿ ದಾನ ಮಾಡ್ದ ಅಂತ ಹೇಳ್ತಕ್ಕಂಥವ್ರು ಬೇಕಾದಷ್ಟು ಪ್ರಮೇಣರು ಕೇಳಿದ್ದೀನಿ ನಾನು. ಅದು ಕಳ್ತನದನ್ನು ದಾನ ಮಾಡೋರು ದಾನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಲಿಯುಗದಲ್ಲಿ ಯಾರು ದಾನ ಮಾಡ್ತಾ ಇರೋದು ಕಳ್ತನದ್ದು. ಸ್ವಯರ್ಜಿತವಾಗಿ ಸಂಪಾದನೆ ಮಾಡಿದ್ದು ಯಾರೂ ದಾನ ಮಾಡಲ್ಲ. ಆಗುತ್ತೇನಮ್ಮ? ದೇವಸ್ಥಾನದ ಹುಂಡಿಯಲ್ಲಿ ಕಾಸು ಹಾಕೋರು ಕಳ್ತನದ್ದೇ, ಸ್ವತಂತ್ರವಾಗಿ ಸಂಪಾದಿಸಿದ್ದಲ್ಲ. ಹುಂಡಿಯಲ್ಲಿ ಕಾಸು ಹಾಕೋರೆಲ್ಲ ಕಳ್ತನದ ದುಡ್ಡೇ ಅದು. ಸತ್ಯವಾದ ದುಡ್ಡು ಯಾವುದು? ಮಂಗಳಾಡಿ ತಟ್ಟೆಗೆ ಹಾಕೋದು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ತಾಂಬೂಲದಲ್ಲಿ ದಕ್ಷಿಣೆ ಇಟ್ಟು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವುದೇ ಶ್ರೇಷ್ಠವಾದ ದಾನ. ನಾವು ಕದ್ದು ಮಾಡಿ ಸುಳ್ಳು ಪಳ್ಳು ಹೇಳಿ ಆಸ್ತಿಯನ್ನು ಹೊಡ್ಕೊಂಡು ತಗೊಂಡೋಗಿ ಹುಂಡಿಗಟ್ಟಲೆ ಹಾಕ್ತೀವಿ, ಚಿನ್ನ ಬೆಳ್ಳಿ ಎಲ್ಲ. ಯಾಕೆಂದರೆ ಇವಾಗೆಲ್ಲ ಬೇಕಾದಷ್ಟು ನೋಡ್ತಾ ಇದ್ದೀರಾ, ಇವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅಯ್ಯೋ ಇವ್ರು ಅದು ಹಾಕಿದ್ರಂತೆ, ಅಯ್ಯೋ ಇವ್ರು ಇದನ್ನು ಮಾಡಿಸಿದ್ರಂತೆ. ಅದೆಲ್ಲ ಮುಖ್ಯ ರೀ. ಎಲ್ರಿಗೂ ಮಾಡೋಕ್ಕೆ ಆಸೆ ಎಲ್ರಿಗೂ ಬರಲ್ಲ. ಅದು ಯಾಕೆ ಅಂದರೆ ಹಿಂಬಾಗಲಿಂದ ಬಂದಂತಹ ಸಂಪಾದನೆಯಿಂದ ಮಾತ್ರ ಸ್ವೇಚ್ಛಾಚಾರವಾಗಿ ಹಣವನ್ನು ಬೆಳೆಸ್ತಾರೆ. ಸ್ವೇಚ್ಛಾಚಾರವಾಗಿ ಹಣವನ್ನು ಹಾಗೆ ಬಳಸಂಗಿಲ್ಲ. ಆ ಸ್ವೇಚ್ಛಾಚಾರವಾಗಿ ಬಳಸಿದ್ರೆ ನಮ್ಮದು ಭ್ರಷ್ಟತೆಯಾದ ಜೀವನ ಆಗಿರುತ್ತೆ. ಅರ್ಥವಿಲ್ಲದ ಲೆಕ್ಕವಿಲ್ಲದ ಹಣ ಯಾವಾಗ ಬರುತ್ತೆ ಆವಾಗ ನಾವು ಇಷ್ಟ ಬಂದಾಗ ಬಳಸ್ತೀವಿ. ಆ ಬಳಸೋಕ್ಕೆ ಅಧಿಕಾರ ನಮಗೆ ಕೊಟ್ಟಿಲ್ಲ ಧರ್ಮದಲ್ಲಿ. ನನ್ನ ದುಡ್ಡು ಹೇಳಂಗಿಲ್ಲ, ನನ್ನ ಮನೆ ಹೇಳಂಗಿಲ್ಲ, ನನ್ನ ಕುಟುಂಬ ಹೇಳಂಗಿಲ್ಲ. ಯಾಕೆ? ಭಗವಂತ ಅಂತ ಹೇಳೋ ನಾವು ನಂದು ಅಂತ ಹೇಳಿದ ಮೇಲೆ ನಿಮ್ಮ ಕುಟುಂಬಕ್ಕೆ ಭಗವಂತ ಹೇಗೆ ಒಳ್ಳೇದು ಮಾಡಬೇಕು? ಏನಮ್ಮ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಮನೆ ಅಂತ ಹೇಳೋದು ನಿಮಗೆ, ದೇವರೆಲ್ಲಿ ಬಂತಲ್ಲಿ? ಪಾತ್ರ ಎಲ್ಲ ನಿಮ್ಮದೇ. ಇದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಯಾಕೆ ಅಂತಂದರೆ ನಾವು ಮಾಡ್ತಾ ಇರ್ತಕ್ಕಂತಹ ವಿಚಾರಗಳಲ್ಲಿ ಒಂದೊಂದು ಲೋಪಗಳನ್ನ ಗುರುತಿಸ್ಕೋಬೇಕು ಅಂತಲೇ ಹೊರತು ಮಾಡ್ತಾ ಇರೋದೆಲ್ಲ ಸುಳ್ಳು, ಏನು ಜನಕ್ಕೆ ತಪ್ಪಾಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಅಲ್ಲ. ಎಚ್ಚರಿಕೆ ತಗೊಳ್ಳಿ, ಸ್ವಲ್ಪ ಬದಲಾವಣೆ ಪರಿವರ್ತನೆಗೆ ಬೇಕಾಗತ್ತೆ. ಇದೇ ಧರ್ಮ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು, ನಮ್ಮಷ್ಟಕ್ಕೆ ನಾವು ನಗುವ ಅಭ್ಯಾಸ ಇಟ್ಕೊಳ್ಳೋದು, ಇನ್ನೊಬ್ಬರನ್ನ ನೋಡಿ ನಗೋದಲ್ಲ, ಇನ್ನೊಬ್ಬರನ್ನ ನಗಿಸ್ಬೇಕು, ನಾವು ನಗಬೇಕು. ಇದು ಇರ್ತಕ್ಕಂಥದ್ದು. ನಾವು ಇದನ್ನು ಯಾವತ್ತು ಕಲಿತೀವಿ, ನಮ್ಮ ಮಕ್ಕಳಿಗೆ ಯಾವತ್ತು ಕಲಿಸ್ತೀವಿ, ಆ ಪಾಪಿ ಅಂತಕ್ಕಂಥ ಪದ ಹೋಗುತ್ತೆ. ಈ ನಗು ಅನ್ನೋದಕ್ಕೆ ಉತ್ತರ ಪಾಪಿ ಅನ್ನೋದಕ್ಕೆ 2 ಅಕ್ಷರ, ಅದರಲ್ಲೂ 2, ಇದರಲ್ಲೇ 2 ಅಕ್ಷರ ಇದೆ. ಇದನ್ನು ತಾಯಿಯಾದ ಸ್ಥಾನದಲ್ಲಿರ್ತಕ್ಕಂಥವ್ರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಕಾರಣಕ್ಕಾಗಿ ಇಲ್ಲಿ ವಿಷಯ ಯಾಕೆ ಇದು ಬರ್ತಾ ಇದೆ, ಚಾಕ್ಲೇಟು ಮತ್ತು ಕೇಕೆ ಏನಕ್ಕೆ ಬರ್ತಾ ಇದೆ ಅಂತ ತಮಾಷೆ ಆಗಿದ್ರೆ ಒಂದು ಸಣ್ಣ ಟಿಪ್ಸ್ ಹೇಳ್ಬಿಡ್ತೀನಿ. ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರು ದುರ್ಮರಣದಿಂದ ಆಕ್ಸಿಡೆಂಟ್ ಆಗಿ, ಆತ್ಮಹತ್ಯೆ ಆಗಿ, ವಿಷ ಕುಡಿದು, ಹಾವು ಕಚ್ಚಿ ಏನೋ ಒಂದಾಗಿ ಸತ್ತಿರ್ತಾರೆ. ಅವರು ಸತ್ತ ಮೇಲೆ ಪ್ರೇತಾತ್ಮವಾಗಿ ನಮ್ಮನ್ನು ಕಾಡ್ತಾರೆ ಅಂತ ಜನ ಹೇಳ್ತಾರೆ. ಹೌದಮ್ಮ? ಸತ್ತವರು ಪ್ರೇತಗಳಾಗ್ತಾರೆ. ಸತ್ಯ. ಆ ಪ್ರೇತತ್ವವನ್ನು ಹೋಗಲಾಡಿಸ್ಬೇಕು ಯಾರು? ಸತ್ತ ಮನೆಯವರು ಹೋಗಲಾಡಿಸ್ಬೇಕು. ಹೌದಾ? ಹೇಗೆ ಹೋಗಲಾಡಿಸೋದು? ಇಲ್ಲ, ಹೋಗಲಾಡಿಸಿಲ್ಲ, ಗೊತ್ತಿಲ್ಲ. ಏನು ಮಾಡಬೇಕಿತ್ತು? ಪ್ರೇತತ್ವವನ್ನು ಪ್ರತಿ ವರ್ಷ ಕಡಿಮೆ ಮಾಡ್ತಾ 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 ಬರಬೇಕಂದ್ರೆ ಪವಿತ್ರವಾದ ಕ್ಷೇತ್ರದಲ್ಲಿ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿದಾಗ, ಪವಿತ್ರವಾದ ಕ್ಷೇತ್ರ ಆಗಿರಬೇಕು, ಆ ಜಾಗದಲ್ಲಿ ಸಂಕಲ್ಪವನ್ನು ಮಾಡಿ ಮನೆಗೆ ಬರುವಂತಹ ಪ್ರಜ್ಞೆಯನ್ನು ನೀವು ಇಟ್ಟುಕೊಂಡಿದ್ದರೆ ಆ ಪ್ರೇತಾತ್ಮ ಆಟೋಮೆಟಿಕ್ಕಾಗಿ ತನ್ನತ್ವವನ್ನು ಕಳ್ಕೊಂಡು ಆತ್ಮದ ರೂಪದಲ್ಲಿ ಮತ್ತೆ ತಾಯಿ ಹೊಟ್ಟೆಯಲ್ಲಿ ಬರುತ್ತೆ. ಯಾರು ಇದನ್ನು ಮಾಡುತ್ತಿಲ್ಲವೋ ಅದು ಪ್ರೇತಾತ್ಮವಾಗಿ ಸುತ್ತುತ್ತಿರುತ್ತೆ. ಆದ ಕಾರಣ ನಿಮಗೆ ಬುದ್ಧಿ, ಜ್ಞಾನ, ಪ್ರಜ್ಞೆ ಏನೂ ಇರಲ್ಲ. ಯಾಕೆ? ಅವರು ಪ್ರೇತಾತ್ಮವಾಗೇ ಸುತ್ತಾ ಇದ್ದಾರೆ ನಿಮ್ಮವರು. ಅವರಿಗೆ ಆತ್ಮ ಅಂತ ಕೊಟ್ಟು ನೀವು ಮತ್ತೆ ಹುಟ್ಟು ಅಂತ ಹೇಳೇ ಇಲ್ಲ. ಎಷ್ಟು ಜನ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಸತ್ತವರಿಗೆ ದುರ್ಗತದಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಸದ್ಗತಿ ಕಾಣಿಸ್ತಕ್ಕಂಥದ್ದು ಎಷ್ಟು ಜನ ಮಾಡ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಕ್ಷೇತ್ರಗಳಲ್ಲೇ ಆಗಬೇಕು. ಇಲ್ಲ ಸ್ವಾಮಿ, ಶಾಂಕಿ ಟ್ಯಾಂಕಿ ಕೆರೆಯಲ್ಲಿ ಹಾಕ್ತೀವಿ, ಇಂಥವರೇ ಬೆಂಗಳೂರು ತುಂಬ ಇದ್ದಾರೆ. ಶಾಂಕಿ ಟ್ಯಾಂಕಿ, ಅದಕ್ಕೆ ಎಲ್ಲ ಫ್ರಿಡ್ಜಲ್ಲಿ ಚುಚ್ಚೋದು, ಲವ್ ಮಾಡೋದು, ಸಾಯಿಸೋದು, ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಹೇಳಿ? ಇದಕ್ಕೇನೆ. ನಮ್ಗೆ ಟೈಮ್ ಇಲ್ಲ, ನಮ್ಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಟ್ಯಾಂಕಿ ಐತೆ ನೀರು, ಅಲ್ಲಾಗ ಹಾಕ್ಬಿಡೋದು. ಪಕ್ಷ ಆದಾಗ ಶಾಂಕಿ ಟ್ಯಾಂಕಿ ಹತ್ರ ನಿಂತ್ಕೊಂಡ್ರಮ್ಮ ಸಿನಿಮಾ ತೆಗಿಬೋದು. ಅಷ್ಟೊಂದು ಜನ ಬಂದಲ್ಲಿ ಹಾಕ್ತಾರೆ. ಇದು ಬೆಂಗಳೂರು ಕತೆ. ಮುಂದುವರೆದ ಬೆಂಗಳೂರು ಏನು ಮುಂದುವರೆದೈತೋ, ಯಾರು ಮುಂದುವರೆದೋ ಗೊತ್ತಿಲ್ಲ. ಶಾಂಕಿ ಟ್ಯಾಂಕಿ ಕರೆಯಲ್ಲಿ ನೋಡಿ ಸ್ವಾಮಿ, ಎಲ್ಲಿ ಮುಂದುವರಿಯುತ್ತೆ ಸ್ವಾಮಿ? ಎಲ್ಲ ಅಲ್ಲೇ ಸುತ್ತವೆ. ಅದಕ್ಕೆ ಯಾರಿಗೂ ಮೈಂಡ್ ಕಂಟ್ರೋಲ್ ಇಲ್ಲ. ದುಡ್ಡು ಸಂಪಾದನೆ ಇದೆ, ಬೆಂಗಳೂರಿಗೆ ಬಂದವರು ಎಲ್ಲ ಶ್ರೀಮಂತರೇ, ಒಪ್ಕೊಳ್ಳೋಣ. ಆರೋಗ್ಯ ಇದೆಯಾ? ಮನಸ್ಥಿತಿ ಚೆನ್ನಾಗಿದೆಯಾ? ಇಲ್ಲ. ಯಾಕೆ? ಶಾಂಕಿ ಟ್ಯಾಂಕಿ ಕರೆ. ನಾವು ಸುತ್ತ ಓಡಾಡ್ತಾ ಇದ್ದೀವಲ್ಲ, ನಮ್ಮನ್ನು ಅಳ್ಳಾಡಿಸ್ತಾ ಇದೆ ಅದು ಅಂತ ನಮಗೆ ಗೊತ್ತಿಲ್ಲ. ಇದನ್ನು ದುಷ್ಟಶಕ್ತಿ ಅಂತಾರೆ.
ಈ ರೀತಿಯಾಗಿ ಅನುಭವಿಸಿರ್ತಕ್ಕಂಥ ನಮಗೆ ಈ ಮಕ್ಕಳು ಹುಡ್ತಾರೆ ಯಾರು ಅಂದರೆ ಚಾಕ್ಲೇಟ್ ತಿನ್ನೋ ಮಕ್ಕಳು. ಪ್ರತಿ ಮಕ್ಕಳು ಸಿಕ್ಕಾಬಟ್ಟೆ ಎಲ್ರಿಗೂ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮಕ್ಕಳು ಚಾಕ್ಲೇಟ್ ಇಲ್ಲ ಅಂದರೆ ಒದ್ದಾಡ್ಬಿಡ್ತಾರೆ. ಹೌದಾ? ಹೌದು. ಕೇಕು ಬಲು ಪ್ರೀತಿ. ಯಾಕೆ ಅಂದರೆ ಪ್ರೇತಾತ್ಮಗಳು ಪ್ರೇತಾತ್ಮಗಳಾಗಿಯೇ ಉಳಿದಿರುವುದರಿಂದ ಪ್ರೇತಾತ್ಮದ ರೂಪದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ. ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ. ಚಾಕ್ಲೇಟ್ ಕೇಳೋ ಮಗು ಪ್ರೇತಾತ್ಮ. ಬೇಡದೆಲ್ಲ ಕೇಳ್ತಕ್ಕಂಥದ್ದು ಪ್ರೇತಾತ್ಮ. ನಿಮ್ಮನ್ನು ಗೋಳಾಕೊಳ್ಳೋದು ಪ್ರೇತಾತ್ಮ. ಹಾಗಿದ್ದ ಮೇಲೆ ನಾವೇನು ಮಾಡ್ಬೇಕು ಸ್ವಾಮಿ? ಇವತ್ತಿನ ವಿಚಾರ ನಾವು ಹಾಗಿದ್ದ ಮೇಲೆ ಪ್ರೇತಾತ್ಮಗಳನ್ನು ಆತ್ಮಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಕರ್ತವ್ಯಕ್ಕೆ ನಾವು ರೆಡಿ ಸ್ವಾಮಿ, ಏನು ಹೇಳ್ತೀರಾ ಹೇಳಿ ಅಂತ ಪ್ರಶ್ನೆಗೆ ಉತ್ತರ. ಹೌದಲ್ಲಮ್ಮ? ಹೌದು. ಈ ಪ್ರೇತಾತ್ಮಗಳನ್ನು ಆತ್ಮಕ್ಕೆ ಪರಿವರ್ತನೆ ಆಗ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಮಗು ಹುಟ್ಟಿದಾಗ ಕೇಳಬೇಕಾಗಿರ್ತಕ್ಕಂಥದ್ದು ಮಗು ಬಗ್ಗೆ ಕೇಳಬೇಕಾ ತಾಯಿ ಬಗ್ಗೆ ಕೇಳಬೇಕಾ ಅನ್ನೋ ಪ್ರಶ್ನೆ ನಮಗಿನ್ನೂ ಗೊತ್ತಾಗಿಲ್ಲ. ಮಗು ಹುಟ್ಟುತ್ತೆ, ಹುಟ್ಟಿದ ಮಗುವಿನ ಬಗ್ಗೆ ಕೇಳಬೇಕಾ ಮಗುವಿನ ತಾಯಿ ಬಗ್ಗೆ ಕೇಳಬೇಕಾ ಅನ್ನೋದೇ ನಮ್ಮ ಜನಕ್ಕಿನ್ನೂ ಗೊತ್ತಾಗಿಲ್ಲ. ಯಾವ್ದ್ರ ಬಗ್ಗೆ ಕೇಳ್ತಾರಮ್ಮ ನಿನ್ನ ಪ್ರಕಾರ? ಮಗುವಿನ ಬಗ್ಗೆ ಕೇಳ್ತಕ್ಕಂಥ ವಾಡಿಕೆ ಇದೆಯೇ ಹೊರತು ತಾಯಿ ಬಗ್ಗೆ ಯಾರು ಕೇಳಲ್ಲ. ಯಾವಾಗ ಕೇಳ್ತಾರೆ ಅಂದರೆ ತಾಯಿ ಏನಾರು ಐಸಿಯುನಲ್ಲಿ ಇದ್ರೆ, ಮಗು ಐಸಿಯುನಲ್ಲಿ ಇದ್ರೆ ಈ ಸ್ಥಿತಿ ಇರುತ್ತಾ ಇಲ್ಲ ಅಂತೀಯ? ಎರಡೂ ಐಸಿಯುನಲ್ಲಿ ಇದ್ದಾಗ ತಾಯಿ ಬದುಕಬೇಕಾ ಮಗು ಬದುಕಬೇಕಾ ಅಂತ ಡಾಕ್ಟರ್ ಕೇಳ್ತಾರೆ ಇಲ್ವಾ? ಯಾರು ಬದುಕಿಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಂದರೆ ಎಂತಾದ್ರೀ ಪ್ರಶ್ನೆ ಇದು? ಅಲ್ಲೈತ್ರಿ ನಿಮ್ಮ ಜನ್ಮದ ಜೀವನದ ರಹಸ್ಯ. ತಾಯಿ ಬೇಕಾ ಮಗು ಬೇಕಾ ಅಂದರೆ ಏನು ಉತ್ತರ ಏನು? ಎರಡೂ ಬೇಕು. ಹಂಗಾಗಲ್ಲ, ಯಾವ್ದಾದ್ರು ಒಂದು ಚಾಯ್ಸ್ ಮಾಡ್ಕೊಳ್ಳಿ. ಇದೇ ರೀ ನಮ್ಮ ಪಾಪಿ ಜೀವನ ಅನ್ನೋದು ಗೊತ್ತಾಗಬೇಕು, ಅಲ್ಲೇ ಗೊತ್ತಾಗೋದು. ಯಾರು ಹಾಸ್ಪಿಟಲ್ಲಿ ಹೋಗಿ ಕಣ್ಣೀರು ಹಾಕಿ ನೀವು ಜೀವನವೆಲ್ಲ ಅಲ್ಲಿ ತೋರಿಸ್ತಿರಲ್ಲ, ನಿಮ್ಮ ಪಾಪಿಷ್ಟ ಜನ ಅಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವೇನು ಆ ರೀತಿ ತಪ್ಪು ಮಾಡಿದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ 4 ವರ್ಷ 3 ಭಾಗ ಮಾಡೋಣ ಕಣಮ್ಮ. ಮಗುವಿನ ಆಯಸ್ಸನ್ನು ವೃದ್ಧಿ ಮಾಡ್ತಕ್ಕಂಥದ್ದು 12 ವರ್ಷ. 12 ವರ್ಷದ ಮಗುವಿನ ಸತ್ಯವನ್ನು ತಿಳ್ಕೊಂಡ್ರೆ 120 ವರ್ಷ ಮಗು ಬದುಕತ್ತೆ. 120 ವರ್ಷನ? ಅಯ್ಯೋ 20ಕ್ಕೆ ಗ್ಯಾರಂಟಿ ಇಲ್ಲ, 120 ಹೆಂಗೆ ಸ್ವಾಮಿ? ಅದೇ ಪ್ರಶ್ನೆ ಆಗಿರೋದು. ಎಲ್ರಿಗೂ 100 ವರ್ಷ ಆಯಿಸುವಂತೆ ಬರಿತಾನೆ ಅವರು. ಈಗಲೂ ಜಾತಕ ಬರೆಯೋರು ಏನಮ್ಮ ತಪ್ಪಿಸಿಲ್ಲ. ಪರಮಾಯಸ್ಸು 100 ಅಂದರು. ನಾನು ಅನ್ಕೋತೀನಿ ಇವ್ರು ಯಾವ ಸಿಮೆ ಮನುಷ್ಯರು ಇದೆಲ್ಲ ಕಲ್ತವ್ರಲ್ಲ, ಎಂಥ ಅನ್ಯಾಯ ಬರೀತಾರೆ ಸುಳ್ಳು ಅಂತ. ಪರಮಾಯಸ್ಸಂತೆ. ಆಮೇಲೆ ಮನೆ ಕಟ್ಟೋದು ಅದಕ್ಕೂ ಒಂದು ಆಯಸ್ಸು ಕೊಡ್ತಾರೆ ಅವರೇ. ಅದೆಲ್ಲೋಯ್ತು ಅವ್ರಿಗೇನೆ ಕೇಳಬೇಕು. 80 ವರ್ಷ ಪರಮಾಯಸ್ಸು ಅಂತ ಅರ್ಶಿನ ಕುಂಕುಮ ಹಚ್ಬಿಡ್ತಾರೆ. ಆಯಾ ಕೊಡಿ ಸ್ವಾಮಿ ಅಂತ ಹೋಗ್ತಾರಲ್ಲಮ್ಮ, ಅವ್ರು ಆಯಾ ಅದೇನು ಹಾಕ್ತಾರೋ, ಅವ್ರಿಗೆ ಆಯದ ಬಗ್ಗೆ ಏನು ಗೊತ್ತಾಯ್ತೋ, ಇವ್ರಿಗೇನು ಗೊತ್ತಾಯ್ತೋ. ಈ ಮನೆಯ ಪರಮಾಯಸ್ಸು 80, ಧನ 12, ಋಣ 3, 9 ರೂಪಾಯಿ ಪ್ರಾಫಿಟ್ಟ. ಉಲ್ಟಾ ಮಾಡ್ಕೊಳ್ಳಿ. ಅವ್ರು ಬರ್ಕೊಡ್ತಾರಲ್ಲ ಅದನ್ನ ಉಲ್ಟಾ ಮಾಡ್ಕೊಳ್ಳಿ. 3, 9 ಯಾ ಕಡೆ? ಋಣ ಯಾವ್ದು ಮಾಡ್ಕೋಬೇಕು ನೀವು? 9. ಆದಾಯ ಯಾವ್ದು ಮಾಡ್ಕೋಬೇಕು? 3. ಅವ್ರು ಬರ್ಕೊಟ್ಟಿರೋದು ಯಾವುದು? ಉಲ್ಟಾ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಶಾಸ್ತ್ರಗಾರರಲ್ಲಿ ಹೇಳ್ತಿರುವ ಬರೀ ಸುಳ್ಳೇ ಅಂತಕ್ಕಂದು ನಿಮ್ಗೆ ಅರ್ಥ ಆಗಬೇಕು. ಎಲ್ಲದರಲ್ಲೂ ಬರೀ ಸುಳ್ಳೇ ಹೇಳೋದವರು, ಸತ್ಯ ಯಾವುದೂ ಹೇಳಿಲ್ಲ. ಇವತ್ತಿಂದ ಅಲ್ಲ, ಲಕ್ಷಾಂತರ ವರ್ಷಗಳಿಂದ ಶಾಸ್ತ್ರ ಹೇಳುತ್ತಿರುವುದೆಲ್ಲ ಸುಳ್ಳೇ, ಸತ್ಯ ಇಲ್ಲ. ಯಾಕೇನಲ್ಲಿ ಬರೆದಿರೋದು ಒಂದು, ಇಲ್ಲಿ ಆಗ್ತಾ ಇರೋದೇ ಒಂದು. ಇದು ನಿಮಗೂ ಎಷ್ಟೋ ಜನಕ್ಕೆ ಬಂದಿರುತ್ತೆ ಅಂತ ಅನ್ಕೋತೀನಿ. ಇದನ್ನು ಫಸ್ಟು ನೀವು ತಿಳ್ಕೊಂಡ್ರೆ ಬದುಕ್ತೀರಾ. ಅವ್ರು ಹೇಳಿದ್ದೇ ಸತ್ಯ ಅಂತ ಅನ್ಕೋಬೇಕಾದ್ರೆ ನಾವು ಪಾಪಿಗಳಾಗೇ ಇರಬೇಕಾಗತ್ತೆ. ಶಾಸ್ತ್ರ ಕೇಳುವುದೇ ಪಾಪಿಷ್ಟ ಜೀವನ. ಯಾಕೆ ಅಂದರೆ ಅದು ನಿಜವಾದ ಸತ್ಯ. 4 ವರ್ಷ ಮಗು ಹುಟ್ಟಿದ ದಿನದಿಂದ 4 ವರ್ಷದವರೆಗೆ ತಾಯಿಯಲ್ಲಿರ್ತಕ್ಕಂಥ ರೋಗ, ಅವರಮ್ಮ ಏನೆಲ್ಲ ಅಭ್ಯಾಸ ಇರುತ್ತೆ ಅದೆಲ್ಲ 4 ವರ್ಷ ಮಗು ಅನುಭವಿಸುತ್ತೆ. ಆಮೇಲೆ 4 ವರ್ಷ ತುಂಬಿತು, ನೆಕ್ಸ್ಟ್ ಯಾರು? ಅಪ್ಪಂದು ರಹಸ್ಯ ಚರಿತ್ರೆಗಳು. ಆ 4 ವರ್ಷ ತಂದೆ ವಂಶಕ್ಕೆ ತೋರಿಸುತ್ತೆ. 8 ವರ್ಷದ ಮಗುದು ಮುಗೀತು. ಇಷ್ಟರೊಳಗಡೆ ಮಗುಗೆ ಬೇಕಾದಷ್ಟೆಲ್ಲ ಅನುಭವಿಸ್ಬಿಟ್ಟಿರ್ತದೆ. ಆಮೇಲೆ 4 ವರ್ಷ ಯಾವುದು? ಮಗುವಿನ ಇಂದಿನ ಚರಿತ್ರೆ. ಅಭ್ಯಾಸದಲ್ಲಿ ದೇಹದಲ್ಲಿ ಏನೆಲ್ಲ ತುಂಬ್ಕೊಂಡಿದೆ, ಅಪ್ಪಂದೆಷ್ಟು ಅಮ್ಮಂದೆಷ್ಟು, ಎಷ್ಟು ಕಳಕೈತೆ, ಎಷ್ಟು ಉಳ್ಕೊಂಡೈತೆ, ಅದನ್ನು ಹೆಂಗೆ ರಿಪೇರಿ ಮಾಡಬೇಕು ಅಂದು 4 ವರ್ಷ. 12 ವರ್ಷದಲ್ಲಿ ಮಗುವಿನ ಜಾತಕವನ್ನು ತಂದೆ ತಾಯಿಗಳೇ ಸರಿ ಮಾಡಬೇಕೇ ಹೊರತು ಪುರೋಹಿತ ಅಥವಾ ಜ್ಯೋತಿಷಿ ಬರೀತಕ್ಕಂಥ ಜಾತಕ ಕುಂಡಲಿ ಎಲ್ಲವೂ ಸುಳ್ಳು. ಆ ಜಾತಕದಲ್ಲಿ ಇರಬೇಕಾದ ಸತ್ಯ ಯಾವುದು ಅಂದರೆ ತಾಯಿಯಲ್ಲಿ ತಂದೆಯಲ್ಲಿ ಇರ್ತಕ್ಕಂಥ ರಹಸ್ಯಗಳೇನು ಅಂತ ತಿಳಿಸ್ಬೇಕಾದದ್ದು ಜ್ಯೋತಿಷಿ. ಕೇಳಬೇಕಾಗಿದ್ದು ತಂದೆ ತಾಯಿಗಳು. ಕೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಆಮೇಲೆ ಮಗುವನ್ನು
ನೀವು ಈ 12 ವರ್ಷಗಳ ತಿಳ್ಕೊಳ್ಳಿಲ್ಲ ಅಂದರೆ ನೀವು ಕೇಳೋದು ಮಾಡಿದ್ದೆಲ್ಲ ಸುಳ್ಳಾಗಿ ಆ ಮಗು ಭ್ರಷ್ಟನಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೆಯುತ್ತಾಳೆ. ಕೊಲೆ, ಸುಲಿಗೆ, ದರೋಡೆ, ಮೋಸ, ಸುಳ್ಳು, ವಂಚನೆ ಎಲ್ಲವನ್ನೂ ಮಗುನಲ್ಲಿರುತ್ತೆ. ಈಗ ಆಯ್ತಾ ಇಲ್ವಾ? 17 ವರ್ಷಕ್ಕೆ ಮಗು ಕಲಿಯೋದನ್ನು ಕಲಿತು ಭ್ರಷ್ಟತೆಯಿಂದ ಜೀವನವನ್ನು ನಡೆಸಬೇಕಾದ್ರೆ ಇಂಥವ್ರ ಮಗ ಇಂಥವ್ರ ಮಗಳು ಅನ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಾವೆಷ್ಟು ಪಾಪಿಷ್ಟ್ರು ಅಂತ ಅವತ್ತು ಅರ್ಥ ಆಗುತ್ತೆ. ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಏನಪ್ಪ ನಾವು ಪಾಪಿಗಳ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಕ್ಕಳ ಚರಿತ್ರೆಯನ್ನು, ಗಂಡ ಹೆಂಡತಿಯಲ್ಲಿ ಬಂದಿರತಕ್ಕಂಥ ಸತ್ಯವನ್ನು ನಾವು ಎಲ್ಲಿವರೆಗೂ ತಿಳಿಯಲ್ವೋ ಅಲ್ಲಿವರೆಗೂ ಕುಟುಂಬಸ್ಥರೆಲ್ಲರೂ ಪಾಪಿಷ್ಠರೇ. ಒಬ್ಬರಿಬ್ಬರಲ್ಲ, ಇಡೀ ಕುಟುಂಬದವರೆಲ್ಲ ಪಾಪಿಷ್ಠರೇ. ಕುಟುಂಬ ಚೆನ್ನಾಗಿರಬೇಕು, ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತ ಶಾಸ್ತ್ರ ಕೇಳ್ತಿರಲ್ಲ, ಕೇಳಿ ಅವರನ್ನು. ಶಾಸ್ತ್ರ ಹೇಳೋರು ಕೇಳಿ ಈ ಪ್ರಶ್ನೆನ ಹೇಳೋಕ್ಕಾಗತ್ತಮ್ಮ? ಇಲ್ಲ. ಅಂದಮೇಲೆ ನಾವು ಮಾಡ್ತಾ ಇರೋ ತಪ್ಪೇನು ಅಂತ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ವ ವೀಕ್ಷಕರೇ, ಮಗುವಿಗೆ ಜನ್ಮ ಕೊಟ್ಟಂತಹ ತಾಯಿಯೇ ಪಾಪಿ ಅಂತೇಳಿ ಗುರೂಜಿ ಇಲ್ಲಿ ಯಾಕೆ ಉಲ್ಲೇಖವನ್ನ ಮಾಡಿದ್ದಾರೆ, ಇದಕ್ಕೆ ಸಂಬಂಧ ಇರುವಂತಹ ಪ್ರೇತಾತ್ಮ ಜೊತೆಗೆ ಸದ್ಗತಿ ದೊರೆಯುವಂತಹ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ವಿಚಾರವನ್ನ ಗುರೂಜಿಯೊಂದಿಗೆ ತಿಳಿದುಕೊಳ್ಳೋಣ. ಗುರೂಜಿ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡೆದುಕೊಂಡ್ರೆ ಏನಾಗತ್ತೆ ಅನ್ನೋದನ್ನ ಕಳೆದ 2-3 ದಿನಗಳಿಂದಲೂ ಕೂಡ ಒಂದ್ ರೀತಿ ನಾವು ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ನೀವು ಕೂಡ ಉಲ್ಲೇಖವನ್ನ ಮಾಡಿದ್ರಿ, ಬೋರ್ವೆಲ್ ಅನ್ನ ತೆಗೆಸಬಾರದು ಅಂತ ಹೇಳಿ. ಇನ್ನು ಅದು ಪಾಪ ಅನ್ನೋದಾಗಿ ಕನ್ಸಿಡರ್ ಆದ್ರೆ ಪುಣ್ಯ ಬರಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಗುರೂಜಿ? ಇದು ಅತಿ ಮುಖ್ಯವಾಗಿ ನಾವು ತುಂಬ ಸರಳವಾಗಿ ತಿಳ್ಕೊಳ್ತಕ್ಕಂಥ ಒಂದು ಉತ್ತರ ಅಂತ ಅನ್ಕೋಬಹುದು. ಯಾಕೆ ಅಂದರೆ ಬೋರ್ವೆಲ್ ತೆಗಿದೆ, ಬಾವಿ ತೆಗ್ಸಕ್ಕೆ ಜಾಗ ಇಲ್ಲ ಅನ್ನೋದು ಕಾರಣಕ್ಕೆ ಅನ್ನೋದು ಅಥವಾ ಹಲವಾರು ಕಾರಣಕ್ಕೆ ಅದನ್ನು ನಾವು ಹೇಳ್ತೀವಿ. ಆದರೆ ಒಂದು ಸತ್ಯ ತಿಳ್ಕೋಬೇಕು, ಅದಕ್ಕೆ ಬೋರ್ವೆಲ್ ತೆಗ್ಸೋದು ತಪ್ಪಲ್ಲ, ಮಳೆಯ ನೀರನ್ನು ಬೋರ್ವೆಲ್ ನೀರಿಗೆ ಬೆರೆಸುವುದನ್ನು ನಾವು ಕಲಿಬೇಕು. ಮಳೆಯ ನೀರನ್ನು ಬೋರ್ವೆಲ್ ನೀರಿಗೆ ಮಿಶ್ರಣ ಮಾಡ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ ನಮಗೂ ಪುಣ್ಯ ಬರುತ್ತೆ. ಅದು ಹೇಗಪ್ಪ ಮಾಡೋದು ಅಂತೀರಾ? ಮುಂದೆ ಹೇಳೋಣ. ಸರಿ ಗುರೂಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಹೊಸಪೇಟೆಯಿಂದ ಶಾಂತಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ನಕ್ಷತ್ರ ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಾ ಅಮ್ಮ? ಗುರುಜಿ, ನಾನು PUC ಸೆಕೆಂಡ್ ಇಯರ್ ಓದಿದ್ದೀನಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು ಮಗಳು? ಮಗಳ ವಯಸ್ಸು ಗುರುಜಿ ಎಷ್ಟು? ಮಗಳ ವಯಸ್ಸು? ಮಗಳ ವಯಸ್ಸು 23 ಗುರುಜಿ. ಏನಾಗ್ಬೇಕಿತ್ತಮ್ಮ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಅಂದರೆ ಮದುವೆ ಆಗ್ತಾಳ ಇಲ್ವಾ ಅಂತಲಾ, ಮದುವೆ ಯಾವಾಗ ಆಗತ್ತಾ ಅಂತ? ಯಾವುದು ಪ್ರಶ್ನೆ? ಮದುವೆ ಗಂಡುಗಳು ಸೆಟ್ ಆಗ್ತಾ ಇಲ್ಲ ಗುರುಜಿ. ಗುಣಗಳು ಕಡಿಮೆ ಬರೋದು, ಹಿಂಗೆ ಸೆಟ್ ಆಗ್ತಾ ಇಲ್ಲ. ಗಂಡುಗಳು ಬರ್ತಾ ಇದ್ದಾವೆ, ಸೆಟ್ ಆಗ್ತಾ ಇಲ್ಲ. ಗುರುಜಿ. ನೀವು ಅವ್ರಿಗೆ ಸೆಟ್ ಆಗ್ತಾ ಇಲ್ವಾ, ಅವ್ರು ನಿಮ್ಗೆ ಸೆಟ್ ಆಗ್ತಾ ಇಲ್ವಾ? ಯಾವುದು ರಿಜೆಕ್ಟ್ ಆಗ್ತಾ ಇರೋದು? ನಮ್ಮ ಕಡೆಯಿಂದನೇ ಗುರುಜಿ, ಯಾಕಂದ್ರೆ ಗುಣಗಳು ಕೂಡ ಬರ್ತಾ ಇಲ್ಲ. ಗಣಗಳು ಕೂಡ ಬರ್ತಾ ಇಲ್ಲ ಅಂತ ಯಾರು ಹೇಳಿದ್ದು? ಇಲ್ಲಿ ಪುರೋಹಿತರಿಗೆ ತೋರಿಸಿದ್ವಿ ಗುರುಜಿ. ಪುರೋಹಿತರು ಹೇಳ್ದಂಗೆ ಮದುವೆ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಚೆನ್ನಾಗಿದ್ದಾರಾ ಎಲ್ಲರೂ? ಅಮ್ಮ, ಒಂದ್ ನಿಮಿಷ ತಂದೆ ತಾಯಿಗಳಾದವರು ಸ್ವಲ್ಪ ಯೋಚನೆ ಮಾಡಿ. ಭಾರತ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಪುರೋಹಿತರು ಹೇಳಿದಂತೆ ಮದುವೆ ಮಾಡ್ಕೊಂಡು ಯಾರು ಚೆನ್ನಾಗಿದ್ದಾರಾ? ಹೇಳ್ಬೇಕು ಉತ್ತರ ನೀವು. ಯಾರು ಚೆನ್ನಾಗಿದ್ದಾರಾ? ಅವ್ರು ಶಾಸ್ತ್ರ ಹೇಳಿ ಇಂಥ ಹೆಣ್ಣಿಗೆ ಇಂಥ ಗಂಡೆ ಮದುವೆ ಮಾಡಿ ಅಂತ ಹೇಳುವಂಥ ಕಮಂಗಿಗಳು ನಾನು ಪ್ರಶ್ನೆ ಕೇಳ್ತೀನಿ. ಯಾರು ಚೆನ್ನಾಗಿದ್ದಾರೆ? ಯಾವ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ನಮ್ಮ? ಹಲೋ. ಇಲ್ಲ ಗುರುಜಿ, ಯಾರು ಹೇಳಿಲ್ಲ. ನಾವು ಮತ್ತೆ ಒಂದ್ ನಿಮಿಷ, ನೀವು ಕನ್ನಡ ಮಾತಾಡೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಯಾರಾದ್ರೂ ನೆಮ್ಮದಿಯಾಗಿದ್ದಾರಾ? ಶಾಸ್ತ್ರ ಕೇಳಿ ಶಾಸ್ತ್ರ ಹೇಳಿ ಮಾಡಿದಂತ ಮದುವೆ ಯಾರು ಚೆನ್ನಾಗಿದ್ದಾರಾ? ಇಲ್ಲ ಗುರುಜಿ. ಹಾಗಿದ್ದ ಮೇಲೆ ನೀವು ಯಾಕೆ ನಂಬ್ತೀರಾ? ಹುಡುಗಿ ತಲೆ ಮೇಲೆ ಯಾಕೆ ಕಲ್ಲಾಗ್ತಾ ಇದ್ದೀರಾ? ಏನಮ್ಮ, ಸ್ವಲ್ಪನಾದ್ರು ಪ್ರಜ್ಞೆ ಬೇಡವಾ? ಯಾವನೋ ಕುತ್ಕೊಂಡಲ್ಲಿ ಹೇಳ್ತಾನೆ ಕಾಳಿದಾಸ ಬೋಳಿದಾಸ ಆಗಿ. ಅವ್ರ ಮಾತೆಲ್ಲ ಕೇಳಿ ಮಕ್ಕಳ ಮದುವೆ ಯಾಕಮ್ಮ ಮುಂದೆ ತಳ್ತೀರಾ? ಅವ್ನು ಕೇಳಿಬಿಡಿ, ಯಾವ್ದಾದ್ರು ದೋಷ ಆದರೆ ಮಾಡ್ಬಿಡೋಣ, ಒಂದಷ್ಟು ದುಡ್ಡು ಕೊಟ್ಬಿಡ್ತೀನಿ ಮಾಡ್ಬಿಡಪ್ಪ ಅಂತೇಳಿ. ಅದೇ ಅವ್ರು ಸೃಷ್ಟಿ ಮಾಡೋಕ್ಕೆ ಇದೆಲ್ಲ ಕಾರಣ. ಕುಜ ದೋಷ ಇದೆ, ರಾವು ದೋಷ ಇದೆ ಹೇಳಿ ಒಂದಷ್ಟು ದುಡ್ಡು ಇಸ್ಕೊಂಡು
ಜೇಬು ಬ್ಯಾಗು ತುಂಬಿಸ್ಕೋತಾರೆ, ನೀವು ಕೊಡ್ತಾ ಇರಿ, ಅವ್ರು ತುಂಬಿಸ್ಕೊಂಡು ಹೋಗ್ತಾ ಇರಲಿ ಅಷ್ಟೇ. ಏನು ಇಷ್ಟು ಪ್ರಜ್ಞೆ ಬೇಡವಾ ನಮಗೆ? ನಮ್ಮ ಮಕ್ಕಳು ಹುಟ್ಟಿದ ಸತ್ಯ ಅವನಿಗೇನು ಗೊತ್ತಾಗತ್ತೆ? ಯಾವ ಪುರೋಹಿತನಿಗೆ ಗೊತ್ತಾಗತ್ತೆ? ಎಲ್ಲೋ ಹುಟ್ಟಿರೋ ಗಂಡು, ಎಲ್ಲೋ ಹುಟ್ಟಿರೋ ಹೆಣ್ಣು, ಅದ್ರ ಬಗ್ಗೆ ಗೊತ್ತಾಯ್ನಮ್ಮ ಅವನು ಪುರೋಹಿತನಿಗೆ. ಅಂದಮೇಲೆ ಇವರಿಬ್ಬರು ಮದುವೆ ಮಾಡಿ ಅಂತ ಹೇಳೋಕ್ಕೆ ಇವನಿಗೆ ರೈಟ್ಸ್ ಕೊಟ್ಟಿದ್ದು ಯಾರು? ಇವನಿಗೆ ಅಧಿಕಾರ ಕೊಟ್ಟಿದ್ದು ಯಾರು ಪುರೋಹಿತನಿಗೆ? ನನ್ನ ಪ್ರಶ್ನೆ ಇದು. ಎಲ್ಲೋ ಹುಟ್ಟಿರೋ ಹೆಣ್ಣು ಗಂಡಿಗೆ ಮದುವೆ ಮಾಡಿ ಅಂತ ಹೇಳೋಕ್ಕೆ ಇವನು ಯಾರು ಹೇಳಕ್ಕೆ? ಅದನ್ನು ಯಾಕೆ ಹೇಳಬೇಕು? ಇವನಿಗೆ ಅಧಿಕಾರ ಎಲ್ಲಿದೆ ಹೇಳೋಕ್ಕೆ? ಅಂಥದ್ದು ಕೇಳ್ತಿರಲ್ಲ. ನಿಮಗೆ ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಮಗು ನೀವು ರಿಪೇರಿ ಮಾಡಬೇಕು, ಪುರೋಹಿತ ಮಾಡ್ತಾನ? ಯಾರಮ್ಮ? ನಿಮ್ಮ ಮಕ್ಕಳನ್ನ ಸರಿ ಮಾಡೋರು ಯಾರಮ್ಮ? ಹಲೋ, ನಿಮ್ಮ ಮಕ್ಕಳನ್ನ ಸರಿ ಮಾಡಬೇಕಾದವ್ರು ಯಾರು? ಓಕೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ತುಂಬ ಕಷ್ಟ ಇದೆ. ಜನಗಳು ಬದಲಾವಣೆ ಆಗಲ್ಲ, ಶಾಸ್ತ್ರ ಕೇಳೋದು ಬಿಡಲ್ಲ, ಶಾಸ್ತ್ರದ ಸತ್ಯ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮದುವೆ ಯಾವಾಗ ಆಗುತ್ತೆ ಹೇಳ್ಬಿಡ್ಬೇಕು ಅಲ್ವಮ್ಮ? ನಿಮ್ ಪ್ರಕಾರ ಹೇಳ್ಬೇಕು ಗುರುಜಿ. ನಮ್ಮ ಪ್ರಕಾರ ಏನಮ್ಮ ಹೇಳಿ? ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ ಹೇಳಿದ್ದು? ನಮ್ಮ ಮಗಳಿಗೆ 23 ಗುರುಜಿ. ಓಕೆ, ಈಗ ಅವಳು ಮದುವೆಗೆ ಪೂರ್ಣ ಒಪ್ಪಿಗೆ ನಿಮಗೆ ಮದುವೆ ಮಾಡೋಕ್ಕೆ ಹುಡುಗನ ನೋಡಕ್ಕೆ ಹೇಳಿದಾಳ? ಹಾ ಗುರುಜಿ ಹೇಳಿದ್ದಾಳೆ. ತುಂಬ ಖುಷಿಯಾಗಿದ್ದಾಳ ಮದುವೆ ಮಾಡ್ಕೊತೀನಿ ಅಂತ? ಹಾ ಗುರುಜಿ ಖುಷಿಯಾಗಿದ್ದಾಳೆ. ಓಕೆ, ಅವಳು ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದು ಯಾರು? ನೀವಾ ನಿಮ್ಮ ಮಗಳ? ನಮ್ಮ ಮಗ ಮಾಡ್ತಾನೆ ಗುರುಜಿ. ನಿಮಗೂ ಟೈಮ್ ಇಲ್ಲ, ನಿಮ್ಮ ಮಗಳಿಗೂ ಟೈಮ್ ಇಲ್ಲ? ಇಲ್ಲ ಗುರುಜಿ, ನಾನು ನಮ್ಮ ಮನೆಯವರು ಹೋದಾಗ್ಲಿಂದ ನಮ್ಮ ಮಗ ಮಾಡ್ತಾ ಇದ್ದಾನೆ ಪೂಜೆ. ಓಕೆ, ನಿಮ್ಮ ದಾಂಪತ್ಯ ಎಷ್ಟು ವರ್ಷ ಇತ್ತಮ್ಮ? ನಮ್ಮ ದಾಂಪತ್ಯ ಸುಮಾರು ಒಂದು 10-15 ವರ್ಷ ಇತ್ತು ಗುರು. ಸಾಕೆ ನಮ್ಮ ದಾಂಪತ್ಯ 15 ವರ್ಷ ಅನುಭವಿಸಿ ಸಾಕಾ? ಗುರುಜಿ ಅವ್ರದ್ದು ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಒಂದ್ ನಿಮಿಷ ಕಾರಣ ಹೇಳ್ಬೇಡಿ. ನಿಮ್ಗೆ ಅದು ಬೇಜಾರು ಆಗ್ತಾ ಇದೆಯಾ ಇಲ್ವಾ? ಆಗುತ್ತೆ. ನೀವು ಇದನ್ನ ತಿಳ್ಕೊಳ್ದೆ ಮಗಳ ತಲೆ ಮೇಲೆ ಕಲ್ಲು ಹಾಕಕ್ಕೆ ಹೋಗ್ತಾ ಇದ್ದೀರಲ್ಲ ತಾಯಿ. ನೀವೇ ಕರೆಕ್ಟಾಗಿ 15 ವರ್ಷ ಸರ್ವಿಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಮಗಳ ಕತೆ ಏನು? ಜೆರಾಕ್ಸು ಇದು ಬೇಕಾ? ಈ ಪಾಪಿಗಳು ಶಾಸ್ತ್ರ ಹೇಳೋರು ಇದನ್ನು ಹೇಳ್ತಾರಾ? ತಾಯಿ ಅನುಭವಿಸಿಲ್ಲ ಅಂದರೆ ಮಗಳು ಹೆಂಗೆ ಅನುಭವಿಸ್ತಾಳೆ? ಇದು ಪುರೋಹಿತನಿಗೆ ಗೊತ್ತಾ? ಶಾಸ್ತ್ರ ಹೇಳೋನು ಗೊತ್ತಾ? ಮದುವೆ ಮಾಡಿಸೋನು ಗೊತ್ತಾ? ಇಲ್ಲ ಗುರುಜಿ. ಈಗ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಾ ನೀವು ಇಲ್ವಾ? ಮತ್ತೆ ಹಿಂಗೆ ನೀವು ದಾರಿ ತೋರಿಸ್ಬೇಕು. ಅಲ್ಲಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ದಾರಿ ತೋರಿಸೋದಲ್ಲ, ದಾರಿ ನೀವು ತೋರಿಸ್ಬೇಕು. ವಿಚಾರ ಹೇಳ್ತೀನಿ ನಾನು. ನಿಮ್ಮ ದಾಂಪತ್ಯ ಕಡಿಮೆ ಆದಮೇಲೆ ನಿಮ್ಮ ಮಗಳಿಗೆ ದಾಂಪತ್ಯ ಹೆಂಗೆ ಸಿಗತ್ತೆ? ಯೋಚನೆ ಮಾಡೋ ಪ್ರಜ್ಞೆ ಬೇಡವಾ ನಿಮಗೆ? ನೀವು ಕೇಳಬೇಕು ಶಾಸ್ತ್ರ ಕೇಳೋನಿಗೆ. ಗಣಕೂಟ ಹೇಳ್ತೀಯಲ್ಲ ಕಮಂಗಿ ಮುಂಡೆದೆ, ನನ್ನ ದಾಂಪತ್ಯ ಏನಕ್ಕೆ ಹಿಂಗಾಯ್ತು ಅಂತ ಕೇಳಿ ಅವನು ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಅವನು ಗೊತ್ತಿಲ್ಲ. ಅಜ್ಞಾನಿಗಳ ಹತ್ರ ಹೋಗೋರು ನಾವು ಅಜ್ಞಾನಿಗಳಾಗಿರ್ತೀವಿ. ಜ್ಞಾನಿಗಳಾರು ಹೇಳೋದಂಥ ವಿಚಾರ ತುಂಬ ಇದೆ. ಕುಟುಂಬವನ್ನು ರಿಪೇರಿ ಮಾಡೋದಕ್ಕೆ ಮಗು ಹುಟ್ಟತ್ತೆ. ಮಗುವಿಗೆ ಮದುವೆ ಮಾಡಬೇಕಾದ್ರೆ ಕುಟುಂಬ ರಿಪೇರಿ ಆದಮೇಲೆ ಮಗುಗೆ ಮದುವೆ ಮಾಡಬೇಕು. ಈ ಪ್ರಜ್ಞೆ ನಮ್ಗೆ ಗೊತ್ತಾಗಬೇಕು. ನಿಮ್ಮ ಯಜಮಾನ್ರು ಹೋದ್ರಲ್ಲಮ್ಮ ಅನಾರೋಗ್ಯದಿಂದ, ಇದನ್ನ ಕ್ಲೀನ್ ಮಾಡಬೇಕಾ ಬೇಡವಾ? ಮಾಡ್ತಿದ್ದೇವೆ ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಸಮೀಪದಲ್ಲಿ ಹಂಪಿ ಪುಣ್ಯಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಪಿತೃ ಕಾರ್ಯಗಳೆಲ್ಲ ಮಾಡ್ತಿದ್ದೀವಿ. ಯಾವಾಗ ಮಾಡೋದು? ಯಾವಾಗ? ಅವರು ಹೋಗಿದ ಕೂಡಲೇ ಮಾಡ್ತೀವಿ ಗುರುಜಿ. ಹೋಗಿದ ಕೂಡಲೇ ಅಂದ್ರೆ ಯಾವ ದಿನ ಹೋದ್ರು ಏನು ಅಂತ ಯಾವ್ದಕ್ಕೆ ಮಾಡ್ತೀರಾ? ವಾರಕ್ಕ, ದಿನಕ್ಕ, ಡೇಟ್ಗ? ಯಾವುದು ತಿಥಿಗೆ ಗುರುಜಿ. ಯಾವ ತಿಥಿ? ನಿಮ್ಮ ಯಜಮಾನ್ ಹೋಗಿ ತಿಥಿ ಯಾವುದು? ನೆನಪಿಲ್ಲ ಗುರುಜಿ, ಬರ್ಬಿಟ್ಟಿದ್ದೀವಿ. ಅಲ್ಲಮ್ಮ, ನಿಮ್ಮ ಯಜಮಾನ್ರು ಸತ್ತಿದ್ದು ನಿಮಗೆ ಗೊತ್ತಿಲ್ಲ. ಏನಮ್ಮ ಜೀವನದಲ್ಲಿ ಬದುಕಿದ್ದೀರಾ ತಾಯಿ? ಓಕೆ, ಈಗ ತಿಥಿ ಅಂತಕ್ಕಂಥ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರನ್ನ ಕೇಳ್ತೀರಾ? ಅವಾಗ ಯಾರನ್ನೋ ಕೇಳ್ತೀರಾ? ಪುರೋಹಿತರು ಬರ್ಕೊಂಡಿರ್ತಾರ ಅದನ್ನ? ಅದು ಅವರು ಸತ್ತಿದ ತಗೊಂಡೋಗಿ ತೋರಿಸಿದ್ವಿ ಗುರುಜಿ. ಆ ಟೈಮ್ನಲ್ಲಿ ಯಾವ ನಕ್ಷತ್ರ ತಿಥಿ ಅಂತ ಹೇಳಿದ್ರು. ಒಂದು ನಿಮಿಷ ನೋಡಮ್ಮ. ಒಂದು ನಿಮಿಷಕ್ಕೆ ಅಮ್ಮ 2 ಥರ ಚೇಂಜ್ ಆಯಿತು. ಅಂದರೆ ಇದಕ್ಕೆ ಮನಸ್ಸಿನ ಹುಚ್ಚು ಹೆಂಗಿದೆ ಅಂತ. ಅವಾಗ ಹೇಳ್ತು ತಿಥಿ ಅಂತ, ಈಗ ಹೇಳ್ತು ನಕ್ಷತ್ರ ಅಂತ. ಹಿಂಗೇನೆ ಇನ್ನೊಂದ್ಸಲ ಕೇಳಿದ್ರೆ ವಾರಕ್ಕೆ ಹೋಗ್ತಾರೆ. ಅಂದರೆ ಮನುಷ್ಯನ ಹುಚ್ಚುತನ ಯಾವ ಮಟ್ಟಕ್ಕಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ಜ್ಞಾಪಕ ಅನ್ನೋದು ಇಲ್ಲವೇ ಇಲ್ಲ, ಸತ್ತೋಗಿದೆ. ಅಲ್ಲಿ ಇಲ್ಲಿ ಹುಡುಕ್ತಾನೆ ಇರ್ತಾರೆ. ಅಡುಗೆ ಮನೆ ನಿಂತ್ಕೊಂಡು ಅಲ್ಲೇ ಇರುತ್ತೆ ಮೆಣಸಿನ ಡಬ್ಬಿ. ಇದ್ಯಾಕೆ ಹಿಂಗಾಯ್ತು ಅಂತ. ಯಾಕೆ ಅಂದರೆ ನಮಗೆ ಹುಚ್ಚು ಹಿಡ್ಕೊಂಡಿದೆ ಅಂತ ಗೊತ್ತಿಲ್ಲ. ಕಾರಣ, ಸತ್ತವರಿಗೆ ಪ್ರೇತಾತ್ಮಕ್ಕೆ ನಾವು ಮುಕ್ತಿಯನ್ನು ಕೊಡೋ ಅಭ್ಯಾಸ ನಮ್ಗೆ ಗೊತ್ತೇ ಇಲ್ಲ. ಮಗು ಹುಟ್ಟು ನಕ್ಷತ್ರ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ.
ಗಂಡ ಸತ್ತೋಗಿದ್ದು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ನೀವು ಮದುವೆ ಆಗಿದ್ದು ಯಾವಾಗ ಅಂದರೆ ಗೊತ್ತಿಲ್ಲ ಅಂತಾರೆ. ಮತ್ತು ಏನು ಕೊಟ್ಟಿದ್ದೀರಾ ಈ ಭೂಮಿಯಲ್ಲಿ? ನಿಮ್ಮ ಮಗಳು ಬೆಳಗ್ಗೆ ಹೊತ್ತು ಹೇಳ್ತಾಳಲ್ಲಮ್ಮ, ಎಷ್ಟೊತ್ತು ಕೇಳ್ತಾಳೆ? ಬೆಳಿಗ್ಗೆ ಒಂದೊಂದ್ಸಲ 6 ಗಂಟೆಗೆ ಬೇಕಾಗುತ್ತೆ, ಒಂದೊಂದ್ಸಲ 7 ಗಂಟೆಗೆ ಹೇಳ್ತಿರ್ತಾಳೆ. ಈ ಒಂದೊಂದು ಸಲ 7 ಗಂಟೆಗೆ ಹೇಳೋ ಉದ್ದೇಶ ಕಾರಣ ಏನು? ಅದು ಇದಕ್ಕೆ ಹೋಗ್ತಿದೆ ಟೀಚರ್ ಕೆಲ್ಸಕ್ಕೆ, ಅವಾಗ ಹಾಲಿಡೇಸ್ ಇರುತ್ತಲ್ಲ, ಸ್ವಲ್ಪ ಲೇಟ್ ಆಗಿ ಅಂತ ಹೇಳ್ತಾಳೆ. ಕೆಲಸಕ್ಕೆ ಹೋಗದೆ ಇದ್ರೆ ಲೇಟಾಗಿ ಹೇಳ್ತಾಳೆ, ಕೆಲಸಕ್ಕೆ ಹೋದ್ರೆ ಬೇಗ ಹೇಳ್ತಾಳೆ. ಇದ್ರ ಅರ್ಥ ಏನಾದ್ರು ಗೊತ್ತಾಯ್ತಾ ನಿಮಗೆ? ಈ ಅಭ್ಯಾಸ ಸಾಕಷ್ಟು ಜನ ಹೇಳ್ತಾರೆ ಕಾರಣ. ಡ್ಯೂಟಿ ಇದ್ರೆ ಸ್ವಾಮಿ 5 ಗಂಟೆಗೆ ಎದ್ದು ಬಿಡ್ತೀನಿ, ಡ್ಯೂಟಿ ಇಲ್ಲ ಅಂದರೆ 9 ಗಂಟೆಗೆ ಹೇಳ್ತೀನಿ. ಅರ್ಥ ಏನಮ್ಮ ಅದ್ರದ್ದು? ಅಂದರೆ ನಿದ್ದೆಯನ್ನು ಕಟ್ ಮಾಡಿಕೊಂಡು ಬಲವಂತಕ್ಕೆ ಅಲಾರಾಮ್ ಕೊಟ್ಕೊಂಡು ಹೇಳೋದು ಅರಪ್ರಜ್ಞೆ. ಇದೇ ಹುಚ್ಚು, ಇದೇ ಬೆಪ್ಪು. ಹುಚ್ಚು ಬೆಪ್ಪು ಯಾರಿಗೆ ಅಂದರೆ ಇದೇನೆ. ಯಾಕೆ ನಿದ್ದೆ ಬ್ರೇಕ್ ಮಾಡಿ ಕೆಲಸಕ್ಕೆ ಹೋಗಬೇಕಲ್ಲ ಅನ್ನೋ ಕಷ್ಟಕ್ಕೆ ಎದ್ದು ಆ ನಿದ್ಗಣ್ಣಲ್ಲೇ ಓಡಾಡ್ಕೊಂಡು ಟ್ರೈನು ಬಸ್ ಹತ್ತಿ ಎಲ್ಲೋ ಬಿದ್ದು ಎದ್ದು ಏನೋ ಮಾಡಿ ಮುರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು. ಯಾಕೆ? ಅರ್ಜೆಂಟು, ಕೆಲಸಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ಜೀವನ ನಡೆಸೋರಿಗೆ ಎಲ್ಲಿಂದ ಪೂರ್ಣ ಪ್ರಜ್ಞೆ ಬರುತ್ತೆ? ಯಾಕೆ ಅಂದರೆ ಸರಿಯಾದ ನಿದ್ದೆ ಯಾವುದು ಅಂದರೆ ಅವರು ಕರೆಕ್ಟ್ ಟೈಮ್ ಯಾವತ್ತು ಲೇಟಾಗಿ ಹೇಳ್ತಾರೆ ಅದು ಸರಿಯಾದ ನಿದ್ದೆ. ಅಂದರೆ ಅಷ್ಟು ನಿದ್ದೆ ಅವ್ರ ದೇಹಕ್ಕೆ ಬೇಕಿತ್ತು. 9 ಗಂಟೆಗೆ ನಿಧಾನ, ಇವತ್ತು ಭಾನುವಾರ 9 ಗಂಟೆಗೆ ಹೇಳ್ತೀನಿ ಅಂದರೆ ದಿನ 5 ಗಂಟೆಗೆ ಹೇಳ್ತೀನಿ, 4 ಗಂಟೆ ನಿದ್ದೆ ಬ್ರೇಕ್ ಪ್ರತಿದಿನ ಆದರೆ ಆ ಮನುಷ್ಯ ಏನಾಗಿರ್ತಾರೆ? ದೇಹದಲ್ಲಿ ಉಷ್ಣವೋ ಉಷ್ಣ, ಉರಿಯೋ ಉರಿ ಅನುಭವಿಸಿ. ಇದಕ್ಕೆ ಜ್ಯೂಸ್ ಕುಡಿಯೋದು, ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು, ಕೋಲ್ಡ್ ನೀರು ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಇದಕ್ಕೇನೆ. ಯಾಕೆಂದ್ರೆ ಒಳಗೆ ತಣ್ಣ ಆಗಬೇಕು. ಇಲ್ಲಿ ಒಳಗೆ ತಣ್ಣ ಆಗಂಗಿಲ್ಲ, ಮೆದುಳು ಬಿಸಿ ತಪ್ಪಂಗಿಲ್ಲ, ಹುಚ್ಚುಚ್ಚಂಗೆ ಓಡಾಡೋದು. ಏನು ತಿಂದರೂ ರುಚಿ ಇಲ್ಲ, ಎಲ್ಲಿಗೆ ಹೋದ್ರೂ ಇಷ್ಟ ಆಗಲ್ಲ, ಯಾರನ್ನು ಲವ್ ಮಾಡಿದ್ರು ಕಂಪ್ಲೀಟ್ ಆಗಲ್ಲ, ಅರ್ಧ ಆಗುತ್ತೆ. ಅವ್ನು ಲವ್ ಮಾಡೋದ, ಇವ್ನು ಲವ್ ಮಾಡೋದ, ಇದು ಬಿಟ್ಬಿಡೋದ, ಇವ್ನು ಹಿಡ್ಕೊಳ್ಳೋದ, ಮನೆಗೆ ಹೇಳೋದ ಬೇಡವಾ? ಈ ಹುಚ್ಚು ಎಲ್ಲಿಂದ ಮೆಡಿಷನ್? ಇದಕ್ಕೆ ಮುಗೀತು ಕತೆ, ಲೈಫು. ಹಿಂಗೆ ಅನ್ಕೊಂಡು ಒಂದಿನ ಮದುವೆನೇ ಬೇಡ ಅಂತ ಕೊನೆ ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಡೋದು, ಫಿನಿಶ್. ನನ್ನ ಮಗಳು ಇಷ್ಟ ಇಲ್ವಂತ ಹೋಗಲಿ ಬಿಡಿ, ಅಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಯಾವತ್ತು ನಿಮ್ಮ ಮಗಳು ಮನೆಯಲ್ಲಿ ದೀಪ ಹಚ್ಚುವಂತಹ ಅಭ್ಯಾಸ ಮಾಡಿಸ್ತಿರೋ ಆವಾಗ ಮದುವೆ ಮಾಡಿ. ನೀವು ನಿಮ್ಮ ಮಗಳಿಗೆ ಬೆಳೆಸ್ತಾ ಇರೋ ರೀತಿ, ನೀವು ತಿಳ್ಕೊಂಡಿರೋ ರೀತಿ, ಮನೆಗೆ ಲಕ್ಷ್ಮೀ ಸ್ವರೂಪ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ದುಡಿಯೋಕ್ಕೆ ಕಳಿಸೋ ನೀವು ಒಂದು ದೀಪ ಹಚ್ಚೋ ಯೋಗ್ಯತೆ ಇಲ್ಲ ಅಂದರೆ ಯಾತಕ್ರಿ ಮದುವೆ ಮಾಡ್ತೀರಾ? ಏನಕ್ರಿ ಮದುವೆ ಬೇಕು ಹೆಣ್ಮಕ್ಳಿಗೆ? ಸಂಸ್ಕಾರ ಕೊಡದೇ ಇರೋಂಥ ತಾಯಿನ ನೀವು ಅನುಭವಿಸ್ತಾ ಇದೆಯಾ? ಈ ತಪ್ಪು ಮಾಡಿ ಮತ್ತೆ ನಿಮ್ಮ ಮಗಳಿಗೆ ಅದೇ ಹೇಳ್ತಾ ಇದೆಯಲ್ಲ, ನೀನು ಮದುವೆ ಮಾಡೋಕ್ಕೆ ಹೊರಟಿದ್ಯಾ, ಗಣಕೂಟ ಬೇರೆ ಬೇಕಂತೆ. ಯಾವ ಪುರುಷಾರ್ಥಕ್ಕೆ ಗಣಕೂಟ? ಬೆಳಿಗ್ಗೆ ಹೇಳೋ ಅಭ್ಯಾಸ ಗೊತ್ತಿಲ್ಲ, ಬೇಗ ಮಲಗೋ ಅಭ್ಯಾಸ ಇಲ್ಲ, ಆ ಹೆಣ್ಣಿಗೆ ಮದುವೆ ಯಾಕೆ ಮಾಡ್ತೀರಾ? ಇನ್ನೊಂದು ಮನೆ ಏನಕ್ಕೆ ಬೆಂಕಿ ಇಚ್ಚಬೇಕು? ಹುಚ್ಚುಚ್ಚಂಗಿರ್ತಾವವು. ಸಂಸಾರ ಹೆಂಗೆ ಮಾಡ್ತಾರೆ? ಒಳ್ಳೆ ಮಗು ಹೆಂಗೆ ಪಡ್ಕೊಳುತ್ತದು? ಅನ್ಫಿಟ್ ಪರ್ಸನ್. ಇಂಥವಕ್ಕೆ ಹೆಣ್ಣು, ಗೃಹಿಣಿ, ಲಕ್ಷ್ಮಿ ಅಂತ ಬೇರೆ ಹೆಸರು ಹೇಳ್ತೀರಾ, ಎಲ್ಲಿಂದ ಆಗತ್ತೆ? ದಿನಚರಿ ಚೆನ್ನಾಗಿದ್ದಾಗ ಮಾತ್ರ ಮಕ್ಕಳಿಗೆ ಮದುವೆ ಮಾಡಿ. ಬೆಳಿಗ್ಗೆ ಹೇಳ್ತಕ್ಕಂಥದ್ದು, ರಾತ್ರಿ ಮಲಗ್ತಕ್ಕಂಥದ್ದು ಎರಡೂ ತಡವಾಗಿ ಹೇಳೋದು, ತಡವಾಗಿ ಮಲಗೋ ಮಕ್ಕಳಿಗೆ ದಯವಿಟ್ಟು ಹೆಣ್ಣಾಗಲಿ ಗಂಡಾಗಲಿ ಮದುವೆ ಮಾಡಬೇಡಿ ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಮದುವೆ ಉಳಿಯಲ್ಲ, ದಾಂಪತ್ಯ ಚೆನ್ನಾಗಿರಲ್ಲ, ಒಳ್ಳೆ ಮಗು ಹುಟ್ಟಲ್ಲ, ಇದೆಲ್ಲವೂ ನಿಮಗೆ ಕರ್ಮ. ಫಸ್ಟು ನಿಮ್ಮ ಮಗಳಿಗೆ ಪ್ರಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಅವಳು ಊಟ ಮಾಡ್ತಕ್ಕಂಥದ್ದು, ನಿದ್ದೆ ಮಾಡ್ತಕ್ಕಂಥದ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಒಪ್ಪತ್ತೀಯನಮ್ಮ ನೀನು? ನಿಮ್ಗೆ ಅರ್ಥ ಆಗಲ್ಲ ಬಿಡಮ್ಮ, ಹೋಗಲಿ, ಏನು ಮಾಡೋಕ್ಕಾಗಲ್ಲ, ನಿಮ್ಗೇನು ಅರ್ಥ ಆಗಲ್ಲ. ಓಕೆ, ಯಾವ ಹೆಣ್ಣು ಸೂರ್ಯೋದಯಕ್ಕೆ ಮುಂಚೆ ಹೇಳ್ತಾಳೆ ಅವಳು ಪ್ರಜ್ಞಾವಂತಳಾಗಿದ್ದಾಳೆ. ಯಾವ ಹೆಣ್ಣು ಸೂರ್ಯೋದಯ ಆದಮೇಲೆ ಹುಟ್ಟುತ್ತಾಳೆ ಅಂದರೆ ಪ್ರಪಂಚಕ್ಕೆ ಬರ್ತಾಳೆ, ಅವಳು ಯಾವ ಕಾರಣಕ್ಕೂ ಯಾವುದಕ್ಕೂ ಸೂಟೇಬಲ್ ಪರ್ಸನ್ ಅಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ, ಗಂಡ್ಕೊಟ ಮಾಡ್ಕೊಳ್ಳಿ, ಮದುವೆ ಮಾಡಿ, ತಲೆ ಮೇಲೆ ಕಲ್ಲು ಹಾಕಿ ನೀವು ಹಾಕೊಂಡು ಕೂತ್ಕೊಳ್ಳಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಮೊದಲು ನಿಮ್ಮ ಮಗಳ ನಿದ್ದೆ ವ್ಯವಸ್ಥೆನ ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮ್ಮ ಮಗಳು ಅವಳು ನಿದ್ದೆ ಕರೆಕ್ಟಾಗಿ ಬರುತ್ತಾ ಕೇಳಿ, ಇಲ್ಲ ಕರ್ಕೊಂಬನ್ನಿ, ನಾನು ಬಾಯಿ ಬಿಡಿಸ್ತೀನಿ. ನೀವು ತಾಯಿಯಾಗಿದ್ದುಕೊಂಡು ಮಗು ನಿದ್ದೆ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ತಾಯಿಯಾಗಿದ್ದೀರಾ ನೀವು? ಎಲ್ಲ ಚೆನ್ನಾಗಿದೆ ಅಂತ ಬೇರೆ ಸ್ಕೋಪ್ ತಗೋತಾ ಇದ್ದೀರಾ ಅಮ್ಮ. ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನಾನು ಇದನ್ನು ಮಾತಾಡೋಕ್ಕೆ, ನನಗೆ ಆರ್ಡರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಕಾರಣ ನಿಮ್ಮ ಮನಸ್ಸನ್ನು ನೋಯಿಸಬಾರ್ದು ಅಂದರೆ ವಿಚಾರ ಹೇಳ್ಕೊಡ್ಬೇಕು. ಸುಮ್ಮನೆ ಆಗತ್ತೆ ಬಿಡಿ ಅಮ್ಮ, ಆಗಸ್ಟ್ ಬರಲಿ, ಸಂಕ್ರಾಂತಿ ಬರಲಿ, ಆಗತ್ತೆ ಅಂತ ಹೇಳ್ತಾರಲ್ಲ ಕಂತ್ರಿ ಕಮಂಗಿಗಳು, ಅವ್ರ ಹತ್ರ ಹೋಗಿ ಕೇಳಬೇಕು. ಅವನೇ ಹುಡುಗನ ಕಳಿಸ್ಬೇಕಷ್ಟೇ. ಪೌರ್ಣಮಿಗೆ ಮದುವೆ ಆಗುತ್ತೆ, ಅಮಾವಾಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಹುಡುಗನ ಅವನೇ ಕಳಿಸ್ಕೊಡ್ಬೇಕು, ಅವಾಗ ಮದುವೆ ಆಗುತ್ತೆ ಅಲ್ಲಮ್ಮ. ಶಾಸ್ತ್ರ ಹೇಳೋರು ಏನು ಹೇಳಬೇಕು? ಯುಗಾದಿ ಆದಮೇಲೆ ವರ ಬರುತ್ತೆ ಅಂದರೆ ನೀನೇ ಹುಡುಗನ ಕಳಿಸು ಅಂತ ಹೇಳಬೇಕು. ಇಲ್ಲಾಂದ್ರೆ ವರ ಎಲ್ಲಿ ಬರುತ್ತೆ? ಯಾಕಂದ್ರೆ ಹೇಳಿರೋದು ಸುಳ್ಳು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮದುವೆ ಇಷ್ಟು ದಿನಕ್ಕಾಗತ್ತೆ, ಆಗಿಲ್ಲ, ಆಗೋದು ಇಲ್ಲ, ಎಲ್ಲ ಸುಳ್ಳು.
ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬ್ಯಾಡ್ಕಿಯಿಂದ ಅರ್ಣವ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕೈತ್ರಿ. ಮಕರ ನಕ್ಷತ್ರ ತಿಳಿಸಿ. ಒಂದು ಪುರುಷ ನಕ್ಷತ್ರ. ಸ್ವಲ್ಪ ಜೋರಾಗಿ ಮಾತನಾಡಿ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಹೇಳಿ. ಹಲೋ. ಹಲೋ. ಹಾಂ ಹೇಳಮ್ಮ. ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿ, ಎಷ್ಟು ವಯಸ್ಸು ಮಗನಿಗೆ? 14 ವರ್ಷ ರೀ. 14? ಹ್ಞೂ ರೀ. ಏನಾಗಬೇಕಿತ್ತಮ್ಮ? ಅವ್ನಿಗೆ ಆರೋಗ್ಯನೇ ಸರಿ ಇರಲ್ರಿ, ಆಗ್ಲೆಲ್ಲ ಬರೀ ಗುಳ್ಳಾಗದು ಮೈ ತುಂಬ. ಯಾವಾಗಿಂದ? ಈಗ ಒಂದು ವರ್ಷ ಆಗಕ್ಕೆ ಕುಂತ್ರಿ. ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಹ್ಞೂ ರೀ, ಚೆನ್ನಾಗಿದ್ರಿ. ಓಕೆ, ಈಗ ಗುಳ್ಳೆ ಆಗೋದಕ್ಕೆ ಕೇಳಿದ್ರ ಡಾಕ್ಟ್ರನ್ನ? ಹ್ಞೂ ರೀ, ತೋರಿಸ್ದಾಗ ಅಷ್ಟೇ ಕಡಿಮೆ ಆಗದ್ರಿ, ಮತ್ತೆ ಹಂಗಾಗಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನೀವು? ನಮ್ಮ ಮದುವೆ ಆಗಿರಿ 16 ವರ್ಷ ಆಯ್ತು. ಯಾವ ವಾರ ಮದುವೆ ಆಯಿತು? ಮಂಗಳವಾರ ಆಗೈತೆ. ನೀವು ಹುಟ್ಟಿದ್ದು ಮಂಗಳವಾರ? ನಾ ಹುಟ್ಟಿದ್ದು ಶನಿವಾರ ಹುಟ್ಟೇನೆ. ಮದುವೆ ಯಾಕೆ ಮಂಗಳವಾರ ಆಯಿತು? ಹಲೋ. ಹಲೋ. ಮಂಗಳವಾರ ಏನಕ್ಕಮ್ಮ ಮದುವೆ? ದೊಡ್ಡವ್ರು ಮಾಡಿದ್ರಿ. ದೊಡ್ಡವ್ರು ಮಾಡಿದ್ರು. ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಓಕೆ, ಈಗ ನೀನು ಸ್ನಾನ ಮಾಡ್ತಕ್ಕಂಥ ವಿಚಾರ, ಎಷ್ಟೊತ್ತಿಗೆ ಸ್ನಾನ ಮಾಡ್ತೀಯಮ್ಮ? ಬೆಳಗ್ಗೆ 9 ಗಂಟೆಗೆ ಮಾಡ್ತಾರೆ, 9:30, 10 ಗಂಟೆ. ಅದೇ 9 ಗಂಟೆ ಮೇಲೆ. ಹ್ಞೂ ರೀ. ಸಾಯಂಕಾಲ ಮಲಗೋರ್ಗೂ ಮಾಡ್ಬೋದಲ್ಲ, ತಪ್ಪೇನಿಲ್ಲ. ಮಲ್ಕೊಂಡು ಸ್ನಾನ ಮಾಡ್ಬಿಟ್ಟು ಮಲ್ಕೋಬೋದಲ್ಲ, ಒಳ್ಳೆ ನಿದ್ದೆ ಬರುತ್ತೆ. ಏನಮ್ಮ, ಸಂಜೆವರೆಗೂ ಕೆಲವ್ರು ಮಾಡ್ತಾರೆ ಪುಣ್ಯವಂತರು. ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ತಲೆಗೆ ಬಟ್ಟೆ ಸುತ್ಕೊಂಡು ಮಲ್ಕೊಂಬಿಡೋದು, ಮುಗಿದಾಯ್ತು. ಅಂದರೆ ಇದು ಸೂತಕದ ಮನೆ ಅಂತಾರೆ. ಬೆಳಿಗ್ಗೆ ಸೂರ್ಯೋದಯದ ನಂತರ ಯಾರು ಹೆಣ್ಣು ಸ್ನಾನ ಮಾಡ್ತಾರೆ, ಸೂರ್ಯ ಹುಟ್ಟಿದ ಮೇಲೆ ಯಾವ ಹೆಣ್ಣು ತಲೆ ಮೇಲೆ ನೀರು ಹಾಕ್ತಾಳೆ, ಅದು ಸೂತಕದ ಮನೆ. ಯಾವಾಗಲೂ ಬೇಜಾರು, ಯಾವಾಗಲೂ ಬೇಜಾರು ಅಷ್ಟೇ. ಇದಕ್ಕೆ ರಿಪೇರಿ ಇಲ್ಲ. ಯಾಕೆ ಅಂದರೆ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿಲ್ಲ, ಲೇಟಾಗಿ ಹೇಳ್ತಾರೆ, ಅಷ್ಟೇ ಕಾರಣ ಅಂತ ಅವ್ರು ಅಂದ್ಕೊಂಡವ್ರೆ. ನಿದ್ದೆ ಯಾಕೆ ಸಾಕಾಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಈಗ ವಿಚಾರಕ್ಕೆ ಬರ್ತೀನಮ್ಮ. ನಿನಗೆ ನಿನ್ನ ಮಗ ನಿದ್ದೆ ಮಾಡ್ತಾ ಸಂದರ್ಭವನ್ನು, ನಿದ್ದೆ ಮಾಡುವ ಸಮಯವನ್ನು, ನಿದ್ದೆ ಮಾಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ಯೇನಮ್ಮ? ಹ್ಞೂ ರೀ, ನೋಡ್ಯಾರ. ಉಸಿರಾಟ ಆಡೋದು ಬಾಯೆಲ್ಲ ಮೂಗಲ್ಲ ನೋಡಿದ್ಯಾ? ಮೂಗಲ್ಲೇ ಮಾಡ್ತಾನ್ರಿ, ಕೆಲವೊಂದ್ಸರಿ ಬಾಯಲ್ಲೇ ಮಾಡ್ತಾನೆ. ಅದೇ ಮೂಗಲ್ಲಿ ಎಲ್ಲಿವರೆಗೂ ಮಾಡ್ತಾನೆ ಅಂದರೆ ಎಚ್ಚರ ಇರೋವರೆಗೂ ಮೂಗಲ್ಲಿ ಉಸಿರಾಡ್ತಾನೆ. ನಿದ್ದೆ ಬಂದಮೇಲೆ ಬಾಯಿ ಓಪನ್ ಆಗುತ್ತೆ. ಹ್ಞೂ ರೀ. ಈಗ ಮುಗಿತಲ್ಲ, ಬಾಯಿ ಯಾವಾಗ ಓಪನ್, ಬಾಯಿ ಬಿಟ್ಕೊಂಡು ಮಲ್ಕತ್ತಾರೆ ಅಷ್ಟೇ. ದೇಹದೆಲ್ಲ ಕಶ್ಮಲ ಪೂರ್ಣವಾಗಿ ಆಸಿಡ್ ಮಿಕ್ಸ್ ಆಗುತ್ತೆ. ಏನೇನು ರೋಗ, ಚರ್ಮಕ್ಕೆ ರೋಗ, ಕಾಯಿಲೆ ಏನೇನು ಬೇಕೆಲ್ಲ ಬರುತ್ತೆ. ಆಮೇಲೆ ಶಕ್ತಿ ಇರಲ್ಲ, ಟುಸ್ ಪಟಾಕಿ, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಏನೆಲ್ಲ ನಾವೆಲ್ಲ ಬರುತ್ತೆ. ಕಾರಣ ಬಾಯಲ್ಲಿ ಉಸಿರಾಡುತ್ತಿರ್ತಕ್ಕಂಥ ಮಗುವನ್ನು ಏನಕ್ಕೆ ಎತ್ತೆ ಅಂದರೆ, ಈ ಮಹಾತಾಯಿ ಸ್ನಾನ ಮಾಡಿರೋದೇ 9 ಗಂಟೆ ಮೇಲೆ. ಈ ಇದು ಇದೇ ಚೆನ್ನಾಗಿಲ್ಲ, ಏನು ದೇಹ ಪೂರ್ತಿ ಕೆಟ್ಟಿದೆ ಅಂದರೆ ತಿಳ್ಕೊಳ್ದೇ ಇರೋದು. ಈಗ ಇವ್ರಿಗೊಂದು ಮದುವೆ ಆಯಿತು, ಒಂದು ಮಗು ಮಾಡ್ಕೊಂಡ್ರು. ಆ ಮಗು ರೋಗದ ದುಡ್ತು, ಇವ್ರು ರೋಗದವ್ರು ಆಗವ್ರೆ ಅಂತ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ಅಮ್ಮ, ಅರ್ಥ ಆಯ್ತಾ ನಿಂಗೆ? ಹ್ಞೂ ರೀ. ಇದು ತಪ್ಪಲ್ವ ನೀವು ಮಾಡಿದ್ದು? ಹಾಂ, ಏನಮ್ಮ, ರೋಗದ ಮಗು ಮಾಡ್ಕೊಂಡಿದ್ದೀನಿ ಅಂತ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ರಿ. ನಮ್ಮ ಮಗು ಆರೋಗ್ಯ ತಪ್ಪಿದೆ ಅಂತ ಪ್ರತಿ ಮನೆಯಲ್ಲಿ ಇರುವಂಥ ತಾಯಂದಿರು, ನಮ್ಮ ಮಗು ಆರೋಗ್ಯ ತಪ್ಪಿರುವುದಕ್ಕೆ ನಮ್ಮ ದೇಹವೇ ಕಾರಣ, ನಮ್ಮ ದಿನಚರಿಯೇ ಕಾರಣ ಅಂತ ಯಾವ ತಾಯಿ ತಿಳಿಯೋದಿಲ್ಲವೋ ಆ ತಾಯಿಗೆ ಹುಟ್ಟುವ ಮಕ್ಕಳು, ಹುಟ್ಟಿರುವ ಮಕ್ಕಳು, ಹುಟ್ಟಲಿರುವ ಮಕ್ಕಳು ಪಾಪಿಷ್ಟ ಮಕ್ಕಳೇ ಹುಟ್ಟುತ್ತಾರೆ. ಅಂಥ ಮಕ್ಕಳಿಗೆ ಹೆಸರು ಹೇಳೋದು ತಪ್ಪು. ಅದು ನೀವಾಗಿದ್ದೀರಾ, ಅದಕ್ಕೆ ಮಗು ಪಡ್ಕೊಂಡಿದ್ದೀರಾ. ಸೋಮಾರಿತನದ ಮದುವೆ, ಸೋಮಾರಿತನದ ಮಗುವನ್ನು ಯಾರು ಪಡ್ಕೊಂಡಿದ್ದಾರೆ ಅವರು ಪಾಪಿ ಅಂತ ನೀವು ಅನ್ಕೊಳ್ಳಿ. ಮಕ್ಕಳನ್ನು ಯಾವ ಕಾರಣಕ್ಕೂ ಹುಡುಕಬೇಡಿ, ಸರಿ ಮಾಡೋಕ್ಕಾಗಲ್ಲ. ಏನು ಸರಿ ಮಾಡೋಕ್ಕಾಗಲ್ಲ, ನೀವು ಸರಿ ಹೋಗಬೇಕು. ನೀವು ಸರಿ ಹೋದರೆ ಮಕ್ಕಳು ಸರಿ ಹೋಗ್ತಾರೆ. ಇದನ್ನು ನಮ್ಮ ಹತ್ರ ಬಂದರೆ ಫಸ್ಟು ನಾವು ಹೇಳೋದೇ ಇದು, ಗಂಡ ಹೆಂಡತಿ ಕಂಪ್ಲೇಂಟ್ ತಗೊಂಡು ನಮ್ಮ ಹತ್ರ ಬರಬೇಡಿ, ನಿಮ್ಮ ಮಕ್ಕಳು ಸರಿ ಇಲ್ಲ ಅಂತ ಹೇಳಬೇಡಿ, ನೀವಿಬ್ಬರು ರಿಪೇರಿಯಾಗಿ ಆಮೇಲೆ ಮಕ್ಕಳು ಸರಿ ಹೋಗ್ತಾರೆ ಅಂತ ನಾನು ಹೇಳಿ ಕಳಿಸ್ತಕ್ಕಂಥ ವಿಚಾರ ನಮ್ಮಲ್ಲಿ ಮಾತ್ರ ಇದು. ಮಕ್ಕಳು ಸರಿಗಿಲ್ಲ ಅಂತ ಮಕ್ಕಳಿಗೆ ಶಾಸ್ತ್ರ ಹೇಳೋದಲ್ಲ, ಮಕ್ಕಳ ಬಗ್ಗೆ ಕೇಳೋದಲ್ಲ. ನೀವೇನಾಗಿದ್ರೆ ತಿಳ್ಕೊಳ್ಳಿ,
ನೀವೇನಾಗಿದ್ರೂ ಅದು ಮಕ್ಕಳಾಗಿರ್ತಾರೆ. ಈಗ ಯಾರ ಬಗ್ಗೆ ಕೇಳಬೇಕಿತ್ತು ಅಂತ ನೀವೇ ಯೋಚನೆ ಮಾಡಿ. ಇದನ್ನು ಯಾರು ಪ್ರಪಂಚದ ಶಾಸ್ತ್ರಗಳು ಹೇಳ್ತಾ ಇದ್ದಾರಾ? ಮಕ್ಕಳು ಮದುವೆ ಆಗಿಲ್ಲ ಅಂದರೆ ಹೇಳ್ತಾರೆ. ಅಪ್ಪ ಅಮ್ಮ ಏನಕ್ಕೆ ಮಾಡೋದಕ್ಕೆ ಮಕ್ಕಳು ಮದುವೆ ಆಗ್ತಾ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು? ಫಸ್ಟ್ ಏನು ಮಾಡಬೇಕು, ನಿಮ್ಮ ಮಗು ರಾತ್ರಿ ನಿದ್ದೆಯಲ್ಲಿ ಮಲಗಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದೆ, ಹಿಂಸೆ ಪಡ್ತಾ ಇದೆ, ಮೆದುಳಿಗೆ ಬೇಕಾದಂತಹ ಗಾಳಿ ತಲುಪುತ್ತಿಲ್ಲ, ಆ ಕಾರಣದಿಂದಾಗಿ ಮಗು ಮಾನಸಿಕ ರೋಗಿ ಆಗಿದೆ ಅಂದರೆ ಅವನದೇ ಚಿಂತೆ, ಅವನದೇ ಲೋಕದಲ್ಲಿರ್ತಾನೆ, ನೀನು ಹೇಳೋದೇನು ಅರ್ಥ ಆಗಲ್ಲ, ಈ ಮಗು ನಿಂಗೆ ಬೆಳೆಸ್ತಾ ಇದೆಯಾ, ಯೋಚನೆ ಮಾಡಮ್ಮ, ತಿಳ್ಕೊಬೇಕಾ ಬೇಡವಾ, ನಿನಗೆ ಸರಿದು, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ದಾವಣಗೆರೆಯಿಂದ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಾವು ಮಕ್ಕಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ನಕ್ಷತ್ರ ತಿಳಿಸಿ. ನಕ್ಷತ್ರ ದೊಡ್ಡಂದು ಜ್ಯೇಷ್ಠ ನಕ್ಷತ್ರ. ಹಲೋ, ಪುನರ್ವಸು ನಕ್ಷತ್ರ. ಸಾಕಮ್ಮ, ಸಾಕು ಸಾಕು ಸಾಕು. ಅಯ್ಯೋ ತಾಯಿ, ಏನು ನೀನು ಪೂರ್ತಿ ಒಪ್ಪಿಸ್ಬಿಡ್ತಾ ಇದೆಯಲ್ಲ, ಕತೆ ಏನು? ಒಂದು ಮಗು ಹೇಳೋದೆ 3 ತಿಂಗಳಾಯ್ತದೆ. ಹೋಲ್ಸೇಲಾಗೆಲ್ಲ ತಿಳ್ಕೊಂಬಿಟ್ಟೇನು, ಸಿಕ್ಕಿಬಿಟ್ರೆ ನಾನು ಎಲ್ಲ ಪೂರ್ತಿ ತಿಳ್ಕೊಂಬಿಡ್ಬೇಕು ಅಂತ ತಿನ್ನವ ನಮ್ಮ ಕಡೆ ಫೋನ್ ಮಾಡೋದು. ಅಮ್ಮ ಏನಮ್ಮ ತಾಯಿ ಕತೆ, ನಾನು ಏನು ಹೇಳಕ್ಕೆ ಕೂತಿದ್ದೀನಿ ಇಲ್ಲಿ? ನೀನು ಮೊದಲನೇ ಮಗು ಹುಡ್ತಲ್ಲ, ನಿನ್ನ ಮಗು ಹುಡ್ತಲ್ಲಮ್ಮ ಮೊದಲನೇದು ಜ್ಯೇಷ್ಠ ನಕ್ಷತ್ರ. ಯಾವ್ದು, ಹೆಣ್ಣ ಗಂಡಮ್ಮ? ಗಂಡು ಹುಡುಗ. ಎಷ್ಟು ವಯಸ್ಸು? ವಯಸ್ಸು 48. ಬಾಬಾ, ತುಂಬ ಬೇಗ ಕೇಳ್ತಾ ಇದ್ದೀವಿ ಬಿಡಮ್ಮ. ನಿಮಗೆ ಬಹಳ ದಿವಸದಿಂದ ನೀವು ಬಂದಾಗ್ಲಿಂದ ನಾನು ಆ ಕಡೆ ಟಿವಿಗೆ ಬಂದಿದ್ರಿ, ನೀವು ಅವಾಗಲೂ ಕೇಳ್ತಿದ್ದೆ, ಯಾಕೆ ಹೋಗ್ಲಿಲ್ಲ. ಇವತ್ತು ಭಗವಂತನ ಕರುಣೆಯಿಂದ ಗುರುಗಳದ ಕರುಣೆ ಸಿಕ್ಕಿದೆ ನನಗೆ. ಅಂತೂ ಬರೀ ಕೇಳಕ್ಕೆ ನಿಂತಿದ್ಯಾ ಅಷ್ಟೇ, ಮಾಡಲ್ಲ ತಿಳ್ಕೊಳ್ಳಲ್ಲ ನೀನು ಅಲ್ಲಮ್ಮ? ಅಯ್ಯೋ, ಎಲ್ಲ ಮಾಡ್ತೀನಿ, ಎಲ್ಲ ಹೇಳ್ಕೊಂತೀನಿ ಗುರುಗಳೇ. ನಾನು ಬೇಜಾರಾಗಲ್ಲ, ನೀವು ಹೇಳ್ರಿ ನನಗೆ ಯಾಕೆ ಹಂಗಾಗಿದೆ ನನಗೆ ಅಂತ. ಓಕೆ, ನಿಮ್ಮ ಮಗನ ಬಗ್ಗೆ ಮದುವೆ ಯಾವಾಗಾಯಿತು? ನಿಮ್ಮ ಮಗನಿಗೆ ಮದುವೆ ಯಾವಾಗ ಆಗಿದ್ದು? ಮಗನಿಗೆ 16 ವರ್ಷ. ಚೆನ್ನಾಗಿದ್ದಾನಾ? ಗಂಡ ಹೆಂಡತಿ ಆರಾಮಾಗಿದ್ದಾರಾ? ಇಲ್ಲ, ಸ್ವಲ್ಪ ಹೆಂಡತಿ ಹತ್ರ ಜಗಳ ಆಡ್ತಿರ್ತ ನಾವು. ಓಕೆ, ಬೇಜಾರು ಮಾಡ್ಕೊಂಡು ಹೆಂಡತಿ ಯಾವಾಗಲೂ ಬಿಟ್ಟು ಹೋಗಿಲ್ವಾ? ಬೇಜಾರು ಮಾಡ್ಕೊಂಡು ಅವ್ರ ಅಪ್ಪನ ಮನೆಗೆ? ಅಯ್ಯೋ, ಬಿಟ್ಟವ್ರು ನಾನು ಬಿಡ್ಬೇಕಲ್ಲ ಗುರುಗಳೇ. ನೀನು ಹಿಡ್ಕೊಂಡ್ ಬಿಡ್ತಾ ಇದ್ಯಾ, ಹೋಗಿದ್ದಾವಳೆ ಅಲ್ಲ? ಮಾಡಬಾರ್ದು ಅಂತ ಬುದ್ಧಿ ಅದು ಹೇಳಿ ಇದು ಮಾಡ್ತಿದ್ದೆ. ಏನ್ ಮಾಡ್ತೀನಿ, ನಮಗ್ ಬರೋದು ಇನ್ನು ಯಾರಿಗೆ ಬರ್ಬೇಕಮ್ಮ, ನಾವು ಅನುಭವಿಸ್ಕೊಂಡು ಹೋಗ್ಬೇಕು ಅದನ್ನ ಕಷ್ಟನ ಅಂತ ಅವಳಿಗೆ ಸಮಾಧಾನ ಹೇಳ್ತಿದ್ದೆ. ಓಕೆ, ಈಗ ಏನು ಆಗಬೇಕು ಅಂತ ಫೋನ್ ಮಾಡ್ದಮ್ಮ ನೀನು? ಅದೇ ಫೋನ್ ಇದು ಕಣ್ಣಿನ ಬಗ್ಗೆ ಯಾಕೆ ಹಿಂಗ್ ಬಂತು ಅಂತ. ಯಾವ್ದ್ರ ಬಗ್ಗೆ? ಯಾಕೆ ಬಂತು? ಕಣ್ಣು ದೋಷ ಇದೆ ಅವರಿಗೆ ಇಬ್ಬರಿಗೂ. ಅದು ರೆಟಿನೋ ಅಂತ ಬಂದಿದೆ. ಯಾಕೆ ಹಿಂಗ್ ಬಂತು ಅಂತ ಕೇಳಿದೆ ನಾನು. ಕಣ್ಣು ನೋವು ಏನಕ್ಕೆ ಬಂತು ಅಂತ? ರೆಟಿನಾ ಅಂತ ಅದು ಕಣ್ಣಿಂದು ಪ್ರಾಬ್ಲಮ್. ಅದು ಬರ್ತಾ 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 ಸಣ್ಣದಾಗ್ಬಿಡುತ್ತೆ ಕಣ್ಣು. ಸುತ್ತ 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 ಕತ್ಲು ಕವಿಯುತ್ತೆ ಅಂತದು. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಈಗ 16 ವರ್ಷ. ಓಕೆ, ನೀವೇ ಕಟ್ಸಿದ್ದಾ? ಇದು ನಾವು ಕಟ್ಸಿದ್ದು, ನಮ್ಮ ಮನೆಯವ್ರೆ ಕಟ್ಟಿಸಿದ್ದು. ಎಲ್ಲಿ ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ನಮ್ಮ ಮನೆಯವ್ರು ಹೋಗ್ಬಿಟ್ರು. ಏನಾಗಿತ್ತು? ಅಯ್ಯೋ ರಾಮ, ನಿಧಾನಕ್ಕೆ ಮಾತಾಡಮ್ಮ. ಅವ್ರಿಗೇನು ಹೊಟ್ಟೆದ ಪ್ರಾಬ್ಲಮ್ ಇತ್ತು, ಲಿವರ್ ಇಂದು ಅಂತ ಸುಮ್ನೆ ಆಪರೇಷನ್ ಮಾಡಿದ್ರು ಬೆಂಗಳೂರಾಗೆ. ಸುಮ್ನೆ ಆಪರೇಷನ್ ಮಾಡಿದ್ರು? ಓಕೆ, ಸರಿ ಸರಿ. ಮನೆ ಕಟ್ಟಿದ ಮೇಲೆ ಒಂದು ನಿಮಿಷ ನಿಧಾನಕ್ಕೆ ಮಾತಾಡಮ್ಮ. ಮನೆ ಕಟ್ಟಿ ಎಷ್ಟು ವರ್ಷಕ್ಕೆ ನಿಮ್ಮ ಯಜಮಾನ ಸತ್ರು? ಅಯ್ಯೋ, ಬೋರ್ ಹಾಕ್ಸಿದಂಗೆ ಸತ್ಬಿಟ್ರು. ಬೋರ್ ಹಾಕ್ಸಿದ ದಿವಸನೇ ನಮಗೆ ಇದು ಬಂತು, ಕರೆ ಬಂತು. ಎಂತ ಸ್ಟೋರಿ ವ್ಯಕ್ತಿನಿಗೆ ಬೋರ್ ಹಾಕ್ಸಿದ್ದೇನೆ ಸತ್ರು ಅಂದರೆ ಎಂಥ ಪುಣ್ಯವಂತರು ಅಂತ. ಇದಕ್ಕಿನ್ನ ರಿಸಲ್ಟ್ ಬೇಕಮ್ಮ. ಇವತ್ತು ನಾವು ಸ್ಟೋರಿ ಹೇಳಿದ್ದೇನು ಬೋರ್ ವಿಷಯನೇ. ಈಗ ಇವರು ಬೋರ್ ಹಾಕದೇನೆ ಸತ್ರು. ಈಗ ಲೆಕ್ಕ ಹಾಕಿ ಜನಗಳಿಗೆ ಎಷ್ಟರ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಅಂತ. ನಾವೆಲ್ಲ ಬರೀ ದೇವ್ರಿಗೆ ಟೋಪಿ ಹಾಕೋ ಕೆಲಸನೇ ಕಲ್ತಿರೋದು. ದೇವ್ರಿಗೆ ಪೂಜೆ ಮಾಡ್ತೀವಿ ಅಂತ ಹೆಸರು ಹೇಳ್ತೀವಿ, ಆಗ್ತಿರೋದೆಲ್ಲ ಟೋಪಿನೇ. ದಿನ ಬೆಳಗಾಯ್ತಾನೆ ದೇವರಿಗೆ ಟೋಪಿ ಹಾಕ್ತಾ ಇರೋದು ನಾವು. ನಿಮ್ಮ ಮನೆಗೆ ಬಾಗಿಲು ಎಷ್ಟಿದೆಯಮ್ಮ? ಮೇನ್ ಡೋರ್ ಎಷ್ಟಿದೆಯಮ್ಮ? ಇದು ನಿಮ್ಮ ಯಜಮಾನರ ಆಯಸ್ಸು, ಹಣೆ ಬರ, ನಿಮ್ಮ ಮಕ್ಕಳ ಅನಾರೋಗ್ಯ, ನಿನ್ನ ಒತ್ತಡ. ಮಾತಾಡ್ತೀಯ ತಾಯಿ ಬಿಟ್ಬಿಟ್ರೆ ನೀನು? ಅಯ್ಯೋ, ಊಟ ತಿಂಡಿ ಏನು ಬೇಡ ಅಷ್ಟೊಂದು ಮಾತಾಡ್ಬಿಡ್ತೀಯ ನೀನು ಮಾತಾಡೋದು ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ? ಯಾಕಪ್ಪ ಈ ಅಮ್ಮ ಹಿಂಗೆ ಒಟ್ಟು ಕೊಡುತ್ತೆ ಅಂತ ನಿಮ್ಮ ಮಗ ಹೇಳ್ತಾಳ, ನಿಮ್ಮ ಸೊಸೆ ಹೇಳ್ತಾಳ? ಅದು ಖುಷಿನೇ ನೋಡಿ. ಎಂತೆಂಥ ತಮಾಷೆ ಜೀವನ.
ಏನಕ್ಕೆ ಹಿಂಗೆ ಒಟ್ಟು ಕೊಡ್ತೀಯ ಅಂದರೆ ಆ ಮನೇಲಿ ಒಟ್ಟು ಕುಟ್ಲೇಬೇಕು, ಒಂದೇ ಡೋರು. ಎಲ್ಲರಿಗೂ ಹುಚ್ಚು. ಇದೆ, ಹಿಂದೆ ಇದೆ, ಮುಂದೆ ಇದೆ. ಅಮ್ಮ ಹಿಂದೆ ಯಾವುದಮ್ಮ? ಹಿಂದ್ಗಡೆ ಇದು, ಮುಂದ್ಗಡೆ ಇರೋದು ಉತ್ತರ ದಿಕ್ಕು, ಹಿಂದ್ಗಡೆ ಇರೋದು ದಕ್ಷಿಣ ದಿಕ್ಕು. ಅದಕ್ಕೆ ನಿಮ್ಮ ಯಜಮಾನ್ರು ಹೋಗಿದ್ದು. ನಮ್ಮ ಯಜಮಾನ್ರು ಇನ್ನು ಬೋರ್ ಆಗ್ತಿದ್ದಂಗೆ ಹೋದ್ರು. ಅಮ್ಮ ಒಂದು ನಿಮಿಷ ಕೇಳಿಸ್ಕೊ ತಾಯಿ, ಉತ್ತರ ದಕ್ಷಿಣದ ಮನೆ ಅದು ಅಲ್ವಾ? ಉತ್ತರ ದಕ್ಷಿಣ ಮನೆ. ಅದು ಮನೆ ಕಟ್ಬೋದಾ? ಉತ್ತರ ದಕ್ಷಿಣ ಸೈಡ್ ತಗೋಬೋದಾ? ಪಶ್ಚಿಮ ಪಶ್ಚಿಮಗೆ ಹಿಂದೆ. ಅಮ್ಮ ತಾಯಿ ಒಂದ್ ನಿಮಿಷ ಕೇಳಿಸ್ಕೊ. ಮನೇಲಿ ನಿಂತ್ಕೊಂಡು ಒಂಚೂರು ನೋಡು, ನೀನು ಓಡಾಡೋದು ಉತ್ತರ ದಕ್ಷಿಣವಾಗೇ ಓಡಾಡೋದು. ಪೂರ್ವ ಪಶ್ಚಿಮಕ್ಕೆ ಓಡಾಡ್ತೀವಿ. ಬಾಗಿಲಿರೋದು ಉತ್ತರಕ್ಕೆ ಅಂತೀಯ, ಅದೆಂಗಮ್ಮ ಓಡ್ತೀಯ ಪಶ್ಚಿಮಕ್ಕೆ ನೀನು? ಹೊರಗಡೆ ಓಡಾಡೋದು ಉತ್ತರ. ಅಯ್ಯಪ್ಪ, ನನಗೆ ಹುಚ್ಚಿಡ್ಸ್ಬಿಡ್ತೀಯ ತಾಯಿ. ಕರೆಕ್ಟ್ ಕೊಡುಗಳೇ, ಕರೆಕ್ಟ್ ಅಂತ ಈಗಂತೆ. ಏನಮ್ಮ ಮನೆ ಕಟ್ಟಿದ್ರಿ? ಅಬ್ಬಾ ಬಾ ಬಾ ಬಾ. ಫೋಟೋ ಮಡಕಬೇಕು. ನಿಮ್ಮ ಯಜಮಾನ ಫೋಟೋ ಹಾಕಿದ್ಯಾ ತಾಯಿ ಹಾಲಲ್ಲಿ? ಅಯ್ಯೋ ಇದೆ ಗುರುಗಳೇ. ಮಾಡು ಪೂಜೆ ಮಾಡು. ದಿನ ಪೂಜೆ ಮಾಡ್ತೀಯಾ? ಅದನ್ನ ಹೆಂಗ್ ಮಾಡೋ ಗುರುಗಳೇ? ಮತ್ತೆ ಪೂಜೆ ಮಾಡ್ಬೇಕು. ಒಳ್ಳೆ ಮನೆ ಕಟ್ಟಿದ್ದಾನೆ ಮನುಷ್ಯ, ಒಳ್ಳೆ ಸೈಟ್ ತಗೊಂಡಿದ್ದಾನೆ, ಪೂಜೆ ಮಾಡಿ. ಏನ್ ತಾಯಿ ಆ ಯಪ್ಪ. ಒಂದ್ ನಿಮಿಷ ಕೇಳಿಸ್ಕೊ. ಈಗ ಯಪ್ಪ ಆಸೆಯಿಂದ ಸೈಟ್ ತಗೊಂಡ್ರು, ಮನೆ ಕಟ್ಟಕ್ಕೆ ಹೋಗಿ ಬೋರ್ ಹಾಕೋರು, ಹೋಗ್ಬಿಟ್ರು. ಈಗ ಅವರು ನೋವಲ್ಲೇ ಸತ್ತಿದಾರ ಇಲ್ವಾ? ಅಲ್ವಾ? ನೋವಿಂದಲೇ ಸತ್ತಿದ್ದು. ಹೂನಮ್ಮ, ಆ ನೋವೇ ಈಗ ನಿಮ್ಮ ಮನೆ ಒಳಗಡೆ ಓಡಾಡುತ್ತೆ. ಹಂಗಂತ ಎದರ್ಕೋಬೇಡ. ಯಾಕೆ ಅಂದ್ರೆ ಆಸೆಯಿಂದ ಮನೆ ಕಟ್ಟದ್ಮೇಲೆ ಅದು ಹೋಗಲ್ಲ ಮನೆ ಬಿಟ್ಟು. ಹಂಗಂತ ಮನೇಲಿ ಏನೋ ಐತೆ ಅಂತ ಅನ್ಕೋಬೇಡ ತಾಯಿ. ಉದಾಹರಣೆ ಕೊಡ್ತೀನಿ. ಅದಕ್ಕೆ ಉತ್ತರ ದಕ್ಷಿಣ ಮನೆ ಸೈಟ್ ಸಿಕ್ಕಿರೋದು. ಕಾರಣ ಮೂಲಾ ನಕ್ಷತ್ರದ ಮಗು ಹುಟ್ಟಿತು ಈ ಅಮ್ಮನಿಗೆ. ಮೂಲಾ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಸೈಟ್ ಮಾಡಬೇಡ್ರೋ, ಮನೆ ಕಟ್ಟಬೇಡ್ರೋ ಅಂತ ಹೇಳ್ತೀನಿ ಸಾಕಷ್ಟು ಸಲ. ಒಂದು ಇಲ್ಲ ಗುರುಗಳೇ, ಮೂಲ ನಕ್ಷತ್ರ ಇಲ್ಲ, ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ಮೂಲ ಅಣ್ಣ ತಮ್ಮನೆ ಕಣಮ್ಮ ತಾಯಿ. ಜ್ಯೇಷ್ಠ ಮೂಲ ಅಣ್ಣ ತಮ್ಮನೆ, ಅದು ಏನು ದೂರ ಅಲ್ಲ. ಒಂದು ಮಗು ಜ್ಯೇಷ್ಠದಲ್ಲೇ ಹುಟ್ಲಿ, ಮೂಲದಲ್ಲೇ ಹುಟ್ಲಿ, ಯಾವುದೇ ನಕ್ಷತ್ರ ಹುಟ್ಲಿ, ಅತಿ ಮುಖ್ಯವಾಗಿ ತಿಳ್ಕೊಬೇಕಾದ ಜ್ಯೇಷ್ಠ ಮೂಲನೇ ತಿಳ್ಕೊಬೇಕು. ಇವರು ಆಸ್ತಿ ಮಾಡೋಕ್ಕಾಗತ್ತಾ? ಮಾಡಿದ್ರು ನೆಮ್ಮದಿಯಾಗಿರೋಕ್ಕಾಗತ್ತಾ? ನೆಮ್ಮದಿಯಾಗಿರೋಕ್ಕಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಚೆನ್ನಾಗಿರುತ್ತಾ? ಸಾಧ್ಯನೇ ಇಲ್ಲ. ಅದನ್ನು ತಿಳ್ಕೊಳ್ಳದೆ ಮನೆ ಕಟ್ಟಕ್ಕೆ ಹೋದರೆ ತಪ್ಪಲ್ವಮ್ಮ ನೀನು. ಅದಕ್ಕೋಸ್ಕರ ಒಂದು ತಿಳ್ಕೊ, ನಿಮ್ಮ ಯಜಮಾನರು ಹೋಗಿದ್ದು ಕಾರಣ ತಿಳ್ಕೊಬೇಕು. ಆ ಮನೆ ನಿವೇಶನ ಎಷ್ಟಡಿ ಇದೆ ಅಂತ ತಿಳ್ಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಅಂದರೆ, ಆ ಮನೆಯಲ್ಲಿ ಇರ್ತಕ್ಕಂತಹ ಓಡಾಡ್ತಾ ಇರ್ತಕ್ಕಂಥ ಒಂದು ಉತ್ತರ ದಕ್ಷಿಣ ನಡಿಗೆ ಏನಿದೆ, ಶೀತ ಮತ್ತು ಉಷ್ಣ ಹೆವಿ ಆಗ್ತದೆ. ಇಲ್ಲ ಈ ಶೀತ ಆಗುತ್ತೆ, ಇಲ್ಲ ಉಷ್ಣ ಆಗುತ್ತೆ. ಅದು ನಿಮ್ಮ ಮನೆ ನಡಿಗೆಯಲ್ಲೇ ನಿಮ್ಮ ಕಾಲಿನ ಮೂಲಕವಾಗಿ ಮೆದುಳನ್ನು ತಲುಪುತ್ತೆ. ಆ ಮೆದುಳು ಮತ್ತು ಹೃದಯದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಕಣ್ಣಿನ ಮೂಲಕ ತೋರಿಸುತ್ತೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನಮ್ಮ ಹೃದಯ ಮತ್ತು ಕಣ್ಣು, ನಮ್ಮ ಮೆದುಳು, ನಮ್ಮ ವಾಸದ ಮನೆಯಿಂದಲೇ ಎಲ್ಲ ಸಿಕ್ಕತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಮುಂದೆ ಹೇಳ್ಕೊಡ್ತೀನಿ. ನಮ್ಮ ಮನೆ ಕಟ್ಟಿದ ಮನೆಯಲ್ಲಿ ದೇಹದಲ್ಲಿ ಯಾವ್ಯಾವ ಭಾಗ ಮನೆಗೂ ನಮಗೂ ಸಂಬಂಧ ಇದೆ ಅಂತ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ತಾಯಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮಕ್ಕಳ ಬಗ್ಗೆ ಓದ್ಸಲಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ. ಜ್ಯೇಷ್ಠ ನಕ್ಷತ್ರ ಮಗು ಹುಟ್ಟ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅವರು ಚೆನ್ನಾಗಿರ್ತಾರೆ, ನೀನು ಚೆನ್ನಾಗಿರ್ತೀಯ. ಪ್ರಯತ್ನ ಮಾಡು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ನಿಜವಾದ ಪಾಪಿ ಯಾರು ಅನ್ನುವಂತಹ ಪ್ರಶ್ನೆಗೆ ನಿಮಗೂ ಕೂಡ ಉತ್ತರ ಸಿಕ್ಕಿದೆ. ಹಾಗಾಗಿ ತಾಯಿಯಾದವರು ಮಕ್ಕಳಿಗೆ ಚಾಕ್ಲೇಟ್ ಹಾಗೆ ಕೇಕ್ ಕೊಡುವ ಮುನ್ನ ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದ ಒಂದು ವಿಚಾರವನ್ನು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗುತ್ತೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.